ಇಸ್ಕಾನ್‌ಗೆ ಹೋದೆ. ಅಲ್ಲಿ ನನ್ಗೆ ಒಬ್ರು ಟೀಚರ್ ಸಿಕ್ಕಿದ್ರು. ಶಿ ವಾಸ್ ಟಾಕಿಂಗ್ ಆಲ್ ಅಬೌಟ್ ದಿಸ್ ಮ್ಯಾನಿಫೆಸ್ಟೇಷನ್. ಅಷ್ಟು ಬೇಜಾರಾಗೋದಂದ್ರೆ ಆಚೆ ನಿಂತ್ಕೊಂಡು ವೇಟ್ ಮಾಡ್ತಾ ಇದೀವಿ. ತುಂಬಾ ಕುಯ್ತಾ ಇದೀನಿ ಅನ್ಸಿದ್ರೆ 2x ಅಲ್ಲಿ ಇಟ್ಕೊಂಡು ನೋಡಿ ಪ್ಲೀಸ್. ನೀವು ಮ್ಯಾನಿಫೆಸ್ಟೇಷನ್ಸ್ ಮಾಡ್ತೀರಾ ಅಂತೆಲ್ಲ ಸುಮಾರು ಜನ ಕೇಳಿದ್ರು. ನಾನು ಮಾಡ್ಕೊಂತೀನಿ. ಅದನ್ನ ನೀವು ಕೂಡ ಮಾಡ್ಬೋದು. ಇಟ್ಸ್ ನಾಟ್ ಅ ರಾಕೆಟ್ ಸೈನ್ಸ್. ನಮ್ಮ ಅಪ್ಪ ಅಮ್ಮನ ಮೇಲೂ ಡಿಪೆಂಡ್ ಆಗಬಾರ್ದು ಅನ್ನೋದನ್ನ ನಾನು ಕಲ್ತ್ಕೊಂಡೆ. ತರಲ್ಲ ಏನಾಯ್ತು? ಅಯ್ಯೋ ಈ ತರ ಆಗೋಗಿದೆ, ಅಯ್ಯೋ ಹಿಂಗಾಗೋಗಿದೆ, ಅಯ್ಯೋ ನಿಮ್ಮ ಮಗಳು ನಾನು ಮೆಸೇಜ್ ಮಾಡ್ಕೊಂಡು ಅದೇ ಅದು ಲವ್ ಅಲ್ಲ. ಆ, ಅ, ನಂಗೆ ಈ ಕ್ವೆಶ್ಚನ್ ಅರ್ಥ ಆಗಿಲ್ಲ ತುಂಬಾ. ಹಲೋ ಎವ್ರಿವನ್. ಸೊ ಇವತ್ತು ನೀವು ತಮ್ಮನಲ್ಲಿ ನೋಡಿದ ತಕ್ಷಣನೇ ನಾನು ಎಂತ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಆಲ್ರೆಡಿ ಗೊತ್ತಾಗಿದೆ. ಐ ಥಿಂಕ್ 4-5 ಡೇಸ್ ಬ್ಯಾಕ್ ಅನ್ಕೊಂತೀನಿ ನಾನು ಈ ಒಂದು ಸ್ಟೋರಿ ಅಪ್ಲೋಡ್ ಮಾಡಿದ್ದೆ ಇನ್ಸ್ಟಾಗ್ರಾಮ್ನಲ್ಲಿ. ಸೊ ಯಾರಿಗೆಲ್ಲ ಏನಾದರೂ ಕ್ವಶನ್ಸ್ ಕೇಳಾಕಿದ್ರೆ ಕೇಳಿ, ನಾನು ಯೂಟ್ಯೂಬಲ್ಲಿ ಆನ್ಸರ್ ಮಾಡ್ತೀನಿ ಅಂತ. ಇದು ಹಾಕಿದ ರೀಸನ್ ಏನಂತ ಅಂದರೆ ನಂಗೆ ಸುಮಾರು ಏನೋ ಡಿ ಎಮ್ಸ್ ಬರ್ತಾ ಇತ್ತು ರಿಕ್ವೆಸ್ಟಲ್ಲಿ. ಎಷ್ಟಂದರೆ ಸಿಕ್ಕಾಪಟ್ಟೆ. ಆ, ಅಂದರೆ ನಿಮ್ಗೆ ತುಂಬ ಎಕ್ಸಾಜುರೇಷನ್ ಮಾಡ್ತಾ ಇಲ್ಲ. ಲೈಕ್ ಪರ್ ಡೇಗೆ 10 to 15 ಏನೇನೇನೋ ಕ್ವಶನ್ಸ್ ಬರ್ತಾ ಇತ್ತು. ಸೊ ಐ ಆಮ್ ಲೈಕ್ ನಾಟ್ ದಟ್ ಗುಡ್ ಇನ್ ಇನ್ಸ್ಟಾಗ್ರಾಮ್. ಲೈಕ್ ಅಷ್ಟು ಫಾಲೋವರ್ಸ್ ಇಲ್ಲ ಅಂತ ಅಂದ್ರೂ ಬರ್ತಾ ಇತ್ತು. ಸೊ ನನಗನ್ನಿಸ್ತು ನಾನು ಸೆಪ್ರೇಟಾಗಿ ಆನ್ಸರ್ ಮಾಡೋದಕ್ಕಿಂತ ಇವಾಗ ಒಂದೇ ಕ್ವಶನ್ 2-3 ಜನ ಕೇಳ್ತಾ ಇದ್ರು, ಆ ಥರ ಆಗ್ತಾ ಇತ್ತಲ್ಲ. ಸೊ ನಿಮ್ಗೆ ಏನಾದರೂ ಕ್ವಶನ್ಸ್ ಇದ್ದರೆ ಅದನ್ನು ಕೇಳಿ, ನಾನು ಯೂಟ್ಯೂಬಲ್ಲಿ ಆನ್ಸರ್ ಮಾಡ್ತೀನಿ ಅಂತ ಹೇಳಿದೆ. ಸೊ ನಂಗೆ ಸುಮಾರು ಕ್ವಶನ್ಸ್ ಬಂತು. ಅದರಲ್ಲಿ ನಾನು ಕೆಲವೊಂದಷ್ಟನ್ನ ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಒಂದು ಕ್ವಶನ್ ಎಲ್ಲರೂ ಕಾಮನ್ ಆಗಿ ಕೇಳಿರೋದು ಅಂತ ಅಂದರೆ, ವೈ ಡಿಡ್ ಯು ಸ್ಟಾರ್ಟ್ ಯುವರ್ ಯೂಟ್ಯೂಬ್ ಜರ್ನಿ ಆ್ಯಂಡ್ ವಾಟ್ ಡು ಯು ಡ್ರೀಮ್ ಇಟ್ ಬಿಕಮ್ಸ್ ಅಂತ ಒಂದು ಕಾಮನ್ ಕ್ವೆಶ್ಚನ್ ಇತ್ತು. ಸೊ ಏನಂತ ಅಂದರೆ, ನಾನು ಏನಕ್ಕೆ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿದೆ ಅಂತ ಫಸ್ಟ್ ಹೇಳೋದಾದರೆ, ನಂಗೆ ಮೊದಲಿಂದನೂ ಸ್ಕೂಲ್ ಡೇಸಿಂದನೂ ಇಷ್ಟ ಆಯಿತು ಈ ಥರ ಒಂದು ಕ್ಯಾಮ್ರಾ ಮುಂದೆ ಈ ಥರ ಹೇಳೋದಾಗಿರ್ಬೋದು, ಅಥವಾ ಸ್ಟೇಜಲ್ಲಿ ಏನಾದರೂ ನಾನು ಹೇಳ್ಬೋದಾಗಿರೋದು, ಆ ಥರದ್ದೆಲ್ಲ. ಐ ವಾಸ್ ಗುಡ್ ಇನ್ ದಟ್ ಆಲ್ಸೋ. ಲೈಕ್ ಏನಾದರೂ ಸ್ಪೀಚ್ ಎಲ್ಲ ಇತ್ತು ಅಥವಾ ಡಿಬೇಟ್ ಕಾಂಪಿಟೇಷನ್ ಇತ್ತು ಕಾಲೇಜ್ ಸ್ಕೂಲಲ್ಲಿ, ನಾನೇ ಫಸ್ಟ್ ಹೋಗಿ ಅದರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡೋದು, ಆ ಥರ ಇತ್ತು. ಸೊ ನಾನು ಅಂದ್ಕೊಂಡೆ ಲೈಕ್ ಇದು ಚೆನ್ನಾಗಿದೆ ಅಲ್ವಾ. ಮತ್ತು ನನಗೆ ಒಂದು ಟೈಮಲ್ಲಿ ಹೆಂಗೆ ಟ್ರಿಗರ್ ಆಗೋಯ್ತು ಅಂತಂದರೆ, ಈಗ 2020 ಲಾಕ್ಡೌನಲ್ಲೆಲ್ಲ ಯಾರ್ಯಾರು ಸ್ಟಾರ್ಟ್ ಮಾಡಿದ್ರು ದೇ ವರ್ ಆಲ್ಸ್ ಲೈಕ್ ಒಂಥರ ಚೆನ್ನಾಗಿ ಅವರು ಲೈಫ್ ಲೀಡ್ ಮಾಡ್ತಾಯಿದ್ರು, ಆ ಥರನೂ ಇನ್ಫ್ಲೂಯೆನ್ಸ್ ಆಯಿತು. ಬಟ್ ನನಗೇನು ಅನಿಸ್ತು ಅಂತ ಅಂದರೆ, ಏನೋ ನನ್ಗೆ ಗೊತ್ತಿರೋದನ್ನ ಐ ಕ್ಯಾನ್ ಶೇರ್ ವಿತ್ ಸಮ್ಮನ್ ಎಲ್ಸ್ ಹೂ ಕ್ಯಾನ್ ಯೂಸ್ ಇಟ್ ಅಂತ. ಸೊ ಅದಕ್ಕೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ದೆನ್ ಅದ್ರ ರಿಲೇಟೆಡ್ ಆಗಿ ಇನ್ನೊಂದು ಕ್ವೆಶ್ಚನ್ ಇದೆ. ನೀವು ಯೂಟ್ಯೂಬಲ್ಲಿ ಯಾವ ಥರ ವಿಚಾರಗಳನ್ನ ಹೇಳಬೇಕು ಅಂತ ಅನ್ಕೊಂಡು ಯೂಟ್ಯೂಬ್‌ನ ಸ್ಟಾರ್ಟ್ ಮಾಡಿದ್ರಿ? ಬಿಕಾಸ್ ಐ ಸಾ ಯುವರ್ 2 ಇನ್‌ಸ್ಟಾಗ್ರಾಮ್ ಅಕೌಂಟ್ಸ್ ಅಂತ ಇದೆ. ಸೊ ಏನಂತ ಅಂದರೆ, ಇದು ಎಷ್ಟೊಂದು ಜನರಿಗೆ ಗೊತ್ತಿರಲ್ಲ. ಟೇಲ್ಸ್ ಆಫ್ ಶರುನ್ ಮಾತ್ರ ನೋಡಿರೋರಿಗೆ ನಾನು ಫಸ್ಟು ಗ್ಲಿಂಟನ್ ಗ್ರಿಡ್ ಬೈ ಶರ್ವಾಣಿ ಅಂತ ಇನ್ನೊಂದು ಹಿಸ್ಟ್ರಿ ರಿಲೇಟೆಡ್ ಚಾನಲ್‌ನ ಓಪನ್ ಮಾಡಿದೆ. ಇಟ್ ವಾಸ್ ಲೈಕ್ ನಮ್ಮ ಇಂಡಿಯಾದು ಕಲ್ಚರ್ ಹೆಂಗಿತ್ತು, ನಾವು ಎಷ್ಟೋ ಶತಮಾನಗಳ ಹಿಂದೆನೇ ನಾವು ಸೈಂಟಿಫಿಕ್ ರಿಸರ್ಚ್‌ಗಳನ್ನ ಇವಾಗ ಮಾಡ್ತಾ ಇರೋದನ್ನ ನಾವು ಅವಾಗಲೇ ಕಂಡುಹಿಡಿದಿದ್ವಿ. ಆ ಥರದ್ರ ಬಗ್ಗೆ ಮಾಡ್ತಿದ್ದೆ. ಬಟ್ ನಾನು ಎಷ್ಟು ಎಫರ್ಟ್ ಹಾಕಿ ಮಾಡ್ತಿದ್ದೆ, ಎಷ್ಟು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಕು, ಎಷ್ಟು ಎಡಿಟಿಂಗ್ ಎಲ್ಲ ಅದು ಸಿಕ್ಕಾಪಟ್ಟೆ ಟೈಮ್ ಹಿಡಿತಾ ಇತ್ತು. ಬಟ್ ಏನಾಯ್ತಂದ್ರೆ ಅದು ಅಷ್ಟು ಒಳ್ಳೆ ರೀಚ್ ಆಗಲಿಲ್ಲ. ಸೊ ನಂಗೆ ತುಂಬ ಬೇಜಾರಾಗೋಯ್ತು. ಏನಪ್ಪ ಇಷ್ಟು ಒಳ್ಳೊಳ್ಳೆ ವಿಚಾರಗಳನ್ನ ರೀಚ್ ಆಗ್ತಾ ಇಲ್ವಲ್ಲ ಅಂತ. ಕೆಲವೊಂದ್ಸಲಿ ನಾ ಏನು ಮಾಡ್ತಾ ಇದ್ದೆ ಅಂದರೆ, ಅದೇ ಅಕೌಂಟಲ್ಲಿ ನಂದು ಇವಾಗ ಪರ್ಸ್ನಲ್ ಆಗಿರೋದು ಏನಾದರೂ ನಾನು ಫೋಟೋಸ್ ಪೋಸ್ಟ್ ಮಾಡ್ತಾ ಇದ್ದೆ, ಅಥವಾ ಊರಿಗೆಲ್ಲಾದರೂ ಹೋದರೆ ಅಮ್ಮನ ಜೊತೆ ಅಪ್ಪನ ಜೊತೆ ಹೊರಗಡೆ ಹೋಗೋದು, ನನ್ನ ತಂಗಿ ಜೊತೆ ಇದು ಮಾಡಿದ್ರೆ ಅದೇನೇನಾದರೂ ಹಾಕ್ತಾ ಇದ್ದೆ, ನನ್ನ ಪೆಟ್ಸ್ ಜೊತೆ ಇರೋದು. ಸೊ ಅವಾಗ ನಾನು ಒನ್ ಆಫ್ ಮೈ ಫ್ರೆಂಡ್ ಗೇವ್ ಮಿ ಐಡಿಯಾ ದಟ್ ನೀನು ಇದೇ ಸಪ್ರೇಟ್ ಮಾಡ್ಕೊ, ಇದೇ ಸಪ್ರೇಟು, 2 ಡಿಫ್ರೆಂಟ್ ಮಾಡ್ಕೊಬಿಡು. ಬಿಕಾಸ್ ನಿನ್ನ ಪರ್ಸ್ನಲ್ ಏನಿರುತ್ತೆ ಅದನ್ನು ಇದ್ರಲ್ಲಿ ಹಾಕ್ತಾ ಇರೋದು ಅಷ್ಟು ಸೂಟಬಲ್ ಅಲ್ಲ ಅಂತ. ಸೊ ಅವಾಗ ನಾನು ಓಕೆ ನೋಡೋಣ, ಬೇರೆ ಚಾನಲ್ ಮಾಡೋಣ ಅಂತ ಅಂದ್ಬಿಟ್ಟು ಟೇಲ್ಸ್ ಆಫ್ ಶರು ಅಂತ ಮಾಡಿದೆ. ನಾನು ಸಿಕ್ಕಾಪಟ್ಟೆ ಕ್ರಿಂಜಾಗಿ ಮಾಡಕ್ಕೆ ಹೋಗ್ಬಿಟ್ಟು, ಹೆಂಗಂತ ಅಂದರೆ ನಂಗೆ ಏನು ಮಾಡಿದ್ರೆ ಹೋಗುತ್ತೆ ಗೊತ್ತಿಲ್ಲ. ಲೈಕ್ ರ್ಯಾಂಡಮ್ ಆಗಿ ಇವಾಗ ನಾನು ಒಂದಿನ ಏನೋ ಗುಡ್ ಹ್ಯಾಬಿಟ್ಸ್ ಬಗ್ಗೆ ಮಾಡ್ಬೋದು, ಇನ್ನೊಂದಿನ ಒಂದು ಮೋಟಿವೇಶನ್ ಥರ ಏನೇನೋ ಮಾಡೋಕ್ಕೆ ಶುರು ಮಾಡಿದೆ. ಆ್ಯಂಡ್ ದೆನ್ ಫೈನಲಿ ಅದು ಏನೇನೋ ಆಗಿ ಈ ಥರ ಈ ಲೆವೆಲ್ಗೆ ಆಗಿದೆ. ಸೊ ನನಗಿನ್ನೂ ಕೂಡ ಐಡಿಯಾ ಇಲ್ಲ ಏನು ಮಾಡಿದ್ರೆ ಲೈಕ್ ವರ್ಕೌಟ್ ಆಗುತ್ತೆ, ಏನಾಗಲ್ಲ ಆ ಥರ. ಸೊ ಅದಕ್ಕೆ ನಾನು 2-3 ಮಾಡಿ ಐ ಆಮ್ ಸ್ಟಿಲ್ ಫಿಗರಿಂಗ್ ಔಟ್. ಸೊ ನನಗಿನ್ನ ಇದೇ ಒಂದು ಕಾನ್ಸೆಪ್ಟ್ ಅಂತ ಇಲ್ಲ. ಬಟ್ ನಾನು ಏನೇ ವಿಡಿಯೋ ಮಾಡಲಿ
ಅದ್ರಲ್ಲಿ ಕೆಲವೊಂದಷ್ಟು ಇನ್ಫಾರ್ಮೇಷನ್ ಅಂತೂ ಇರುತ್ತೆ. ಲೈಕ್ ನಿಮ್ಗೆ ಉಪಯೋಗ ಆಗೋಂಥದ್ದು ವ್ಯೂವರ್ಸ್‌ಗೆ. ಸುಮ್ಮನೆ ನಾನು ಒಂದು ಶಾಪಿಂಗ್ ಹೋಗಿದ್ದೀನಿ ಅಂತ ವಿಡಿಯೋ ಮಾಡಿದ್ರೂ ಅದ್ರಲ್ಲಿ ಯಾವ ಶಾಪು, ಅದ್ರಲ್ಲಿ ಏನು ವರ್ತ್ ಇತ್ತಾ, ವರ್ತ್ ಇಲ್ಲ ಆ ಥರ ಮಾಡ್ತಾ ಇದ್ದೀನಿ. ಸೊ ಇಟ್ ಮೇ ಹೆಲ್ಪ್ ಅಂತ. ಸೊ ಅದಕ್ಕೆ ಮೇ ಬಿ ನಿಮಗೆ 2-3 ಚಾನಲ್ ಇದೆ. ನಿಮ್ಗೇನು ಮೋಟೋ ಏನು ಅಂತ ಅರ್ಥ ಆಗಿಲ್ಲ ಅನ್ಸುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶ್ಚನ್ ಕೇಳಿರೋದೇನೆಂದರೆ, ವಿ ಸಿ ದ ವೈಬ್ ಬಟ್ ಹೂ ರಿಯಲಿ ಈಸ್ ಶರು ಬಿಹೈಂಡ್ ದ ಸ್ಕ್ರೀನ್? ಓಕೆ. ಓಕೆ. ಬಿಹೈಂಡ್ ದ ಸ್ಕ್ರೀನ್ ಇರೋ ಶರು ಹೆಂಗೆ? ನಾನಿವಾಗ ಹೆಂಗಿದ್ದೀನಿ ಹಿಂಗೆ. ಬಟ್ ಮೇ ಬಿ ಹಿಂಗೆ ಲಿಪ್‌ಸ್ಟಿಕ್ ಎಲ್ಲ ಹಚ್ಕೊಂಡು ಹಿಂಗೆ ಯಾವಾಗಲೂ ಪ್ರೆಸೆಂಟಬಲ್ ಆಗಿರಲ್ಲ ಅನ್ಸುತ್ತೆ. ಕೆಲವೊಂದು ವಿಡಿಯೋ ನೀವು ನೋಡ್ಬೋದು. ಸ್ಟಾರ್ಟಿಂಗ್ ನಾನು ಪೋಸ್ಟ್ ಮಾಡಿರೋದ್ರಲ್ಲಿ ಐ ಡಿಡ್ಂಟ್ ಇವನ್ ಲೈಕ್ ರೆಡಿನೇ ಆಗಲ್ಲ. ಹೆಂಗೆಂಗೋ ಗಬ್ಬಿ ಥರ ಮಾಡಿದ್ದೀನಿ. ಸೊ ಹಿಂಗೆ ಇರ್ತೀನಿ. ಹಿಂಗೆ ಮಾತಾಡ್ತಾ ಹಿಂಗೆ ಇರ್ತೀನಿ. ಬಟ್ ನೀವು ಇದ್ರಲ್ಲಿ ನೋಡ್ತಾ ಸ್ವಲ್ಪ ಏನು ಯಾವಾಗಲೂ ಮೆಚ್ಯೂರ್ಡ್ ಆಗಿ ಮಾತಾಡ್ತಾಳೆ ಅಂತ ಏನು ಅನ್ಸುತ್ತೋ ಗೊತ್ತಿಲ್ಲ ನಿಮ್ಗೆಲ್ರಿಗೂ. ಬಟ್ ನಾನು ಸ್ವಲ್ಪ ಹೆಂಗಂದ್ರೆ ಜಾಸ್ತಿ ಮಾತಾಡ್ಕೊಂಡು ತಲೆ ತಿನ್ಕೊಂಡು ನಮ್ಮಮ್ಮ ಅಪ್ಪ ಎಲ್ಲ ಅದು ಎಷ್ಟು ಮಾತಾಡ್ತೀಯ, ಏನಾದರೂ ನಿನ್ನ ಬಾಯಿ ಮರದ್ದೇನಾದರೂ ಆಗೋಗಿದ್ರೆ ಒಡೆದೋಗ್ತಾ ಇತ್ತು, ಇಲ್ಲ ಮುರಿದೋಗ್ತಾ ಇತ್ತು, ಏನೋ ಆಗೋಗ್ತಿತ್ತು ಆ ಥರ. ಸೊ ಫುಲ್ ಹಿಂಗೆ ಆಲ್ಮೋಸ್ಟ್ ಹಿಂಗೆ ಇರ್ತೀನಿ. ತುಂಬ ಡಿಫ್ರೆನ್ಸ್ ಏನೂ ಇಲ್ಲ. ಬಿಕಾಸ್ ನಾನು 2 ದಿನ 1 ದಿನ ಅಥವಾ 1 ವಾರ, 1 ತಿಂಗಳು ಅಥವಾ 1 ವರ್ಷ ಫೇಕ್ ಮಾಡ್ಬೋದು ವಿಡಿಯೋ ಮುಂದೆ. ಬಟ್ ಅಟ್ ಲಾಸ್ಟ್ ಯಾರನ್ನ ನಾನು ರಿಯಲ್ ಆಗಿ ಮೀಟ್ ಮಾಡಿರೋರು ನೋಡಿದ್ರೆ ಅಥವಾ ನನ್ನ ಫ್ಯಾಮಿಲಿಯವ್ರು ನೋಡ್ತಾ ಇದ್ರೆ, ಥು ಏನಿದು ನಾಟಕ ಮಾಡ್ಕೊಂಡು ಮಾಡ್ತಾವಳೆ ಅಂತ ಸರಿಯಾಗಿ ಬೈತಾರಲ್ವಾ. ಸೊ ನಾನು ಹೀರೋಂಗೆ ನಾನು ವಿಡಿಯೋದಲ್ಲೂ ಹೆಂಗಿದ್ದೀನಿ ರಿಯಲ್ ಆಗು ಹಾಗೆ. ಆರ್ ಯು ಸಿಂಗಲ್, ಟೇಕನ್ ಆರ್ ವೈಬಿಂಗ್ ಟು ಹೈ ಫಾರ್ ಡಿಸ್ಟ್ರಾಕ್ಷನ್? ಓಕೆ. ಐ ಆಮ್ ನಾಟ್ ಟೇಕನ್ ಆ್ಯಂಡ್ ಐ ಆಮ್ ನಾಟ್ ಸಿಂಗಲ್. ಹೆಂಗಾಗೋಗಿದೆ ಅಂದರೆ ರಿಲೇಷನ್‌ಶಿಪ್ಪಲ್ಲಿರೋರು ಮಾತ್ರ ಏನು ಚೆನ್ನಾಗಿರ್ತಾರೆ ಅಥವಾ ಏನಂತೀವಿ ಸಿಂಗಲ್ ಅಲ್ಲ ಅವರು ಮಿಂಗಲ್ ಆ ಥರ ಏನಿಲ್ಲ. ಐ ಹ್ಯಾವ್ ಮೈ ಫ್ಯಾಮಿಲಿ, ಐ ಹ್ಯಾವ್ ಮೈ ಸಿಸ್ಟರ್, ಮೈ ಕಸಿನ್ಸ್. ಸೊ ಸಿಂಗಲ್ ಏನಲ್ಲ, ಐ ಆಮ್ ಅ ಫ್ಯಾಮಿಲಿ ಗರ್ಲ್. ಡಿಸ್ಟ್ರಾಕ್ಷನ್ ಇವಾಗ ಸದ್ಯಕ್ಕೆ ಬೇಡ ಅಂತ ಅಂದ್ಕೊಂಡಿದ್ದೀನಿ. ವಾಟ್ಸ್ ಯುವರ್ ಲವ್ ಲ್ಯಾಂಗ್ವೇಜ್ ಆ್ಯಂಡ್ ಹೌ ಡು ಯು ಲೈಕ್ ಬೀಯಿಂಗ್ ಲವ್ಡ್? ವಾಟ್ಸ್ ಯುವರ್ ಲವ್ ಲ್ಯಾಂಗ್ವೇಜಾ? ನಂಗೆ ಈ ಕ್ವೆಶ್ಚನ್ನು ಅರ್ಥ ಆಗಿಲ್ಲ ತುಂಬ. ಹೌ ಡು ಯು ಲೈಕ್ ಬೀಯಿಂಗ್ ಲವ್ಡ್? ಯಾ ಎಲ್ರಿಗೂ ಓಕೆ. ವಾಟ್ಸ್ ಯುವರ್ ಲವ್ ಅಂದರೆ ನನಗೆ ಹೆಂಗೆ ಲವ್ ಅಂದರೆ ಏನು ಅಂತ ನನ್ನ ಪರವಾಗಿ ಅಂತನಾ? ನಾನು ವಾಟ್ಸ್ ಯುವರ್ ಲವ್ ಲ್ಯಾಂಗ್ವೇಜ್ ಅಂದರೆ ಇವತ್ತು ಡೈರೆಕ್ಟಾಗಿ ಕನ್ನಡ ಈಸ್ ಮೈ ಲವ್ ಲ್ಯಾಂಗ್ವೇಜ್ ಅಂತ ನೋಡ್ತಿದ್ದೆ. ಓಕೆ. ಹೌ ಡು ಯು ಲೈಕ್ ಬೀಯಿಂಗ್ ಲವ್ಡ್ ಅಂತ ಅಂದರೆ, ನನಗೆ ತುಂಬ ಹಿಂಗೆ ತುಂಬ ಪ್ಯಾಂಪರ್ ಮಾಡಿಕೊಂಡು ಆ ಥರ ನಮ್ಮ ಮನೇಲೂ ಬೆಳೆಸಿಲ್ಲ. ನಾನು ಆ ಥರ ಇರೋದಕ್ಕೂ ಇಷ್ಟಪಡಲ್ಲ. ನನಗೇನನ್ಸುತ್ತೆ ಅತಿ ವಿನಯಂ ಧೂರ್ತ ಲಕ್ಷಣಂ. ಸೊ ತುಂಬ ಓಹ್ ಯು ಆರ್ ಸೋ ಸ್ವೀಟ್, ನೀನು ಆ ಥರ, ನೀನು ಈ ಥರ ಹಾಗೆಲ್ಲ ಬೆಣ್ಣೆ ಮಸಾಲೆ ದೋಸೆ ಥರ ಎಲ್ಲ ಮಾಡಕ್ಕೆ ಬಂದರೆ ನಂಗೆ ಇಷ್ಟ ಆಗಲ್ಲ. ಹೀರಂಗೆ ಲೈಕ್ ನಾನು ತುಂಬ ಸ್ಟ್ರೈಟ್ ಫಾರ್ವರ್ಡ್. ನನಗೆ ಯಾರು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಈಗ ನಾನು ಚೆನ್ನಾಗಿ ಕಾಣ್ತಾ ಇಲ್ಲ, ನೀನು ವಿಡಿಯೋ ಚೆನ್ನಾಗಿಲ್ಲ, ಇವತ್ತು ಚೆನ್ನಾಗಿ ಮಾಡಿದೆ. ದಟ್ಸ್ ಮೈ ಲವ್ ಲ್ಯಾಂಗ್ವೇಜ್. ಸೊ ಸಿಂಪಲ್ ಅಷ್ಟೇ. ಹ್ಯಾವ್ ಯು ಎವರ್ ಬೀನ್ ಇನ್ ಲವ್ ಲೈಕ್ ದ ರಿಯಲ್ ಕಾಂಟ್ ಸ್ಲೀಪ್ ಕೈಂಡ್? ನೋ. ನಿದ್ದೆ ಮಾಡೋಕ್ಕಾಗ್ತಾ ಇಲ್ಲ ನನಗೆ. ನಾನು ಪ್ರೀತಿಯಲ್ಲಿದ್ದೀನಿ ಆ ಥರ ಎಲ್ಲ ನಂಗೆ ಯಾವತ್ತೂ ಆಗಿಲ್ಲ. ಆ್ಯಂಡ್ ಐ ಆಮ್ ನಾಟ್ ದಟ್ ಕೈಂಡ್ ಆಫ್ ಪರ್ಸನ್ ಆಲ್ಸೋ. ನನ್ನ ಪರವಾಗಿ ಏನಂತ ಅಂದರೆ, ಇಫ್ ಯು ಆರ್ ಇನ್ ಅ ಲವ್ ಯು ಶುಡ್ ಸ್ಲೀಪ್ ಪೀಸ್ಫುಲಿ. ಯುವರ್ ಲೈಫ್ ಶುಡ್ ಬಿ ಸೋ ಹ್ಯಾಪಿ. ನಿಮಗೆ ನೆಮ್ಮದಿಯಾಗಿ ಊಟ ಸೇರಬೇಕು, ನೆಮ್ಮದಿಯಾಗಿರ್ಬೇಕು. ನೀವು ನೆಮ್ಮದಿಯಾಗಿಲ್ಲ, ನನಗೆ ನಿದ್ದೆ ಬರ್ತಾ ಇಲ್ಲ, ನಂಗೆ ಊಟ ತಿನ್ನೋಕ್ಕಾಗ್ತಾ ಇಲ್ಲ, ನನಗೆ ಇವ್ರ ಜೊತೆ ಹಂಗೆ ಹಿಂಗೆ ನಾನು ಮೆಸೇಜ್ ಮಾಡಿಕೊಂಡು ಅದೇ ಅದು ಲವ್ ಅಲ್ಲ. ಇಟ್ಸ್ ಲೈಕ್ ಟಾಕ್ಸಿಕ್ ರಿಲೇಷನ್ಶಿಪ್. ಸೊ ಅದರಿದ್ರೆ ಪ್ಲೀಸ್ ದಯವಿಟ್ಟು ಆಚೆ ಬಂದ್ಬಿಡಿ. ಲೈಕ್ ಯು ಶುಡ್ ಬಿ ಕೂಲ್ ಆ್ಯಂಡ್ ಕಾಮ್. ಅದೇ ರಿಯಲ್ ಲವ್. ಸಾರಿ, ಲೈವ್ ಅಲ್ಲ. ವುಡ್ ಯು ಚೂಸ್ ಪ್ಯಾಷನ್ ಆರ್ ಪೀಸ್? ಐ ಚೂಸ್ ಬೋತ್. ನನ್ನ ಪ್ಯಾಷನ್ನು ನಾನು ಫಾಲೋ ಮಾಡಿದ್ರೇ ನಾನು ಪೀಸ್ ಆಗಿರ್ತೀನಿ ಅಂತ ನನಗನ್ಸುತ್ತೆ. ಐ ಥಿಂಕ್. ನಿಮ್ಮ ಇಂಟ್ರೊಡಕ್ಷನ್ ಎಲ್ಲೂ ಕೊಟ್ಟೇ ಇಲ್ಲ, ವೈ? ಥ್ಯಾಂಕ್ ಯು. ಫೈನಲಿ ಸಮ್ಮನ್ ಆಸ್ಕ್ಡ್ ಮೀ ಅಬೌಟ್ ಮೈ ಇಂಟ್ರೊಡಕ್ಷನ್. ನಾನು ಏನಕ್ಕೆ ಇಂಟ್ರೊಡಕ್ಷನ್ ಕೊಟ್ಟಿಲ್ಲ ಅಂತ ಫಸ್ಟ್ ಹೇಳ್ತೀನಿ. ನನಗೇನಿತ್ತಂತ ಅಂದರೆ, ಯಾರು ಫೇಮಸ್ ಆಗಿರ್ತಾರಲ್ವಾ ಅವರೆಲ್ಲ ಇಂಟ್ರೊಡಕ್ಷನ್ ಕೊಟ್ಬಿಟ್ಟು ಈ ಥರ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ. ಮತ್ತು ಇನ್ನೊಂದೇನಂತ ಅಂದರೆ, ನನ್ನ ಚಾನೆಲ್ ಬಗ್ಗೆ ನನಗೇನೆ ಒಂದು ಬೌಂಡ್ರಿ ಇರಲಿಲ್ಲ ನನಗೆ. ಓಕೆ, ನಾನು ಇದೇ ಮಾಡ್ತೀನಿ, ನಾನು ಫ್ಯಾಷನ್ ಕಾಂಟೆಂಟೇ ಮಾಡ್ತೀನಿ, ನಾನು ಮೇಕಪ್ ರಿಲೇಟೆಡ್ ಮಾಡ್ತೀನಿ, ಅಥವಾ ನಾನು ಡೈಲಿ ವ್ಲಾಗ್ಸ್ ಮಾಡ್ತೀನಿ, ಅಥವಾ ನಾನು ಮೋಟಿವೇಟೆಡ್ ಏನೋ ಒಂದು ಮಾಡ್ತೀನಿ, ಅಥವಾ ಮ್ಯಾನಿಫೆಸ್ಟೇಷನ್ಸ್ ಬಗ್ಗೆ ಮಾಡ್ತೀನಿ. ನೋ, ನಾನು ಅದೇನೋ ನನಗೇನೋ ಗೊತ್ತೇ ಇರಲಿಲ್ವಲ್ಲ. ಅದಕ್ಕೆ ನಾನೇನು ಮಾಡಿಬಿಟ್ಟೆ, ಇಂಟ್ರೊಡಕ್ಷನ್ ಬೇಡ, ರ್ಯಾಂಡಮಾಗಿ ಸುಮ್ಮನೆ ವೀಡಿಯೋಸ್ ಆಗ್ತಾ ಹೋಗೋಣ.
ಚೆನ್ನಾಗಿ ಅನ್ಸುತ್ತೆ ಜನಗಳಿಗೆ ಅದನ್ನ ಅವ್ರು ನೋಡ್ತಾರೆ. ಆ್ಯಂಡ್ ದೆನ್ ಏನಾದರೂ ಇದ್ದರೆ ಅದೇ ಅಫ್ಕೋರ್ಸ್ ಕಾಮೆಂಟ್ ಮಾಡ್ತಾರೆ ಅಥವಾ ಮೆಸೇಜಸ್ ಮಾಡ್ತಾರೆ, ಇನ್ಸ್ಟಾಗ್ರಾಮಲ್ಲಿ ಹೇಳ್ತಾರೆ. ಇಲ್ಲಾಂದರೆ ನಾನೇ ಈ ಥರ ಒಂದು ಸ್ಟೋರಿ ಹಾಕ್ಬಿಡ್ತೀನಿ, ನಿಮಗೆ ಏನಿದೆ ಆ ಥರ ಹೇಳಿ ಅಂತ. ಸೊ ಅದಕ್ಕೆ ಇಂಟ್ರೊಡಕ್ಷನ್ ಅಷ್ಟು ನೀಡೆಡ್ ಇಲ್ಲ ಅಂತ ಅಂದ್ಕೊಂಡೆ. ಓಕೆ ಓಕೆ, ನೀವು ಕೇಳಿದ್ದೀರಲ್ಲ, ನಾನು ಇವಾಗ ಇಂಟ್ರೊಡಕ್ಷನ್ ಹೇಳ್ತೀನಿ. ನನ್ನ ಹೆಸರು ಶರ್ವಾಣಿ. ನಾನು ಮೂಲತಃ ಹಾಸನದ ಹುಡುಗಿ. ಚನ್ನರಾಯಪಟ್ಟಣ ತಾಲೂಕಲ್ಲೇ ನಾನು ಓದಿದ್ದು, ಬೆಳೆದಿದ್ದು, ಸ್ಕೂಲು, ಕಾಲೇಜ್ ಎಲ್ಲ ಅಲ್ಲೇ. ಡಿಗ್ರಿ ಮಾತ್ರ ಮೈಸೂರಲ್ಲಿ ಮಾಡಿದ್ದು. ಆ್ಯಂಡ್ ನೌ ಐ ಆಮ್ ಕರೆಂಟ್ಲಿ ಸ್ಟೇಯಿಂಗ್ ಇನ್ ಬ್ಯಾಂಗ್ಳೂರ್ ಫಾರ್ ಮೈ ಹೈಯರ್ ಸ್ಟಡೀಸ್. ಇದ್ರ ಜೊತೆಗೆ ನಾನು ವರ್ಕ್ ಕೂಡ ಮಾಡ್ತಾ ಇದ್ದೀನಿ. ಒಂದು ಮಿಡಲ್ ಕ್ಲಾಸ್ ಹುಡುಗಿ ಅಷ್ಟೇ, ಕನ್ನಡದ ಹುಡುಗಿ. ವಾಟ್ ಸಮಥಿಂಗ್ ಯು ಆರ್ ಹೀಲಿಂಗ್ ಫ್ರಮ್ ರೈಟ್ ನೌ? ಮೇ ಬಿ ನಾನು ಮೆಂಟಲ್ ಹೆಲ್ತ್ ಬಗ್ಗೆ ಎಲ್ಲ ವಿಡಿಯೋಸ್ ಮಾಡ್ತಿದ್ನಲ್ಲ, ಅದನ್ನ ನೋಡಿಬಿಟ್ಟು ಇವ್ರು ಕೇಳಿದ್ದಾರೆ ಅನ್ಸುತ್ತೆ. ನಾನು ಏನರಿಂದ ಹೀಲ್ ಮಾಡ್ಕೊತಾ ಇದ್ದೀನಿ ನನ್ನ ಅಂತ ಅಂದರೆ, ಲೈಕ್ ಫ್ಯಾಮಿಲಿನ ನಾನು ಯಾವತ್ತೂ ಬಿಟ್ಟಿದ್ದಿಲ್ಲ. ಅಥವಾ ಇದ್ರೂ ನಾನು ಪಿ ಜಿಯಲ್ಲಿ ಇದ್ನಲ್ವಾ, ವಿ ವರ್ ಲೈಕ್ ಅ ಫ್ಯಾಮಿಲಿ ಓನ್ಲಿ. ಸೊ ಯಾವಾಗ ನಾನು ಬೆಂಗಳೂರಿಗೆ ಬಂದಾಗ ನಾನು ನನ್ನ ಸ್ಟಡೀಸ್ಗೋಸ್ಕರ ಒಬ್ಬಳೇ ಇದ್ದೆ ರೂಮ್ ಮಾಡಿಕೊಂಡು. ನಂಗೆ ತುಂಬ ಡಿಸ್ಟರ್ಬ್ ಆಗೋಯ್ತು. ಒಂಥರ ಏನಾದರೂ ಆಯಿತಾ ನಾನೇ ಹೋಗ್ಬೇಕು, ನಂಗೆ ಹುಷಾರಿಲ್ವಾ ನಾನೇ ಮಾಡ್ಕೊಂಡು ತಿನ್ನಬೇಕು, ಒಂಥರ ಹಂಗಾಗೋಯ್ತು. ಇಲ್ಲಿ ಅಂದರೆ ಅಮ್ಮಂಗೆ ಅಪ್ಪಂಗೆ ಫೋನ್ ಮಾಡಿದ್ರೆ ಬರೋರು, ಬಟ್ ಎವ್ರಿ ಟೈಮ್ ನಾನು ಕಾಲ್ ಮಾಡ್ಕೊಂಡು ಬನ್ನಿ ಇದು ಮಾಡಿ ಹಂಗೆ ಆಗ್ತಾ ಇರಲಿಲ್ಲ. ಸೊ ಆ ಫ್ರಸ್ಟ್ರೇಷನಲ್ಲಿ ನಾನು ಒಂದ್ಸತಿ ಅಮ್ಮನ ಕರೆದ್ರು, ಅವ್ರು ಬರ್ತಾ ಇರಲಿಲ್ಲ, ನಾನು ಕೂಗಾಡ್ತಾ ಇದ್ದೆ. ಆ ಥರ ಒಬ್ಬರೇ ಇರೋದು ಇಟ್ಸ್ ಟೂ ಡಿಫಿಕಲ್ಟ್. ಬಟ್ ನೀವು ಒನ್ಸ್ ನಾನು ಒಬ್ಬಳೇ ಇದ್ದೀನಿ, ನಾನು ಒಬ್ಬಳೇ ಇರೋದನ್ನ ಎಂಜಾಯ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ಯುವರ್ ಲೈಫ್ ವಿಲ್ ಬಿ ಬ್ಯೂಟಿಫುಲ್. ನಾನು ಇವಾಗ ಯಾವುದೇ ನನ್ನ ವೀಡಿಯೋಸ್ದಲ್ಲಿ ನಾನು ಹೇಳೋದು ಏನಂತಂದರೆ, ನಿಮ್ಮ ಜೊತೆಗೆ ನೀವು ಇರೋದನ್ನ ನೀವು ಅಳವಡಿಸ್ಕೋಬೇಕು, ಸೆಲ್ಫ್ ಡಿಪೆಂಡೆಂಟ್ ಆಗಿರಬೇಕು. ನಿಮ್ಮ ಜೊತೆಗೆ ನೀವು ಇರೋದನ್ನ ನೀವು ಅಳವಡಿಸ್ಕೋಬೇಕು, ಸೆಲ್ಫ್ ಡಿಪೆಂಡೆಂಟ್ ಆಗಿರಬೇಕು. ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋಕ್ಕಿಂತ ಸೆಲ್ಫ್ ಡಿಪೆಂಡೆಂಟ್ ಆಗಿರ್ಬೇಕು. ಸೊ ಅದನ್ನು ನಾನು ಹೀಲ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದೆ ಇಷ್ಟು ದಿನದಿಂದ. ಅಂದರೆ ಒಂದು 6-7 ತಿಂಗಳು ನಂಗೆ ಸಿಕ್ಕಾಪಟ್ಟೆ ಕಷ್ಟ ಆಗೋಯ್ತು. ಹೆಂಗೆ ಅಂತ ಅಂದರೆ, ನನ್ಗೆ ನೈಟ್ ನಿದ್ದೆನೇ ಬರ್ತಾ ಇರಲಿಲ್ಲ. ಲೈಕ್ ನಾನು ಯಾವತ್ತೂ ಒಬ್ಳು ಮಲಗ್ತಾ ಇರಲಿಲ್ಲ, ತುಂಬ ಹೆದರ್ಕೋತಾ ಇದ್ದೆ. ಇಲ್ಲಿ ಬಂದು ನಾನು ಒಬ್ಬಳೇ ಮಲಗಬೇಕು, ಒಬ್ಬಳೇ ಹೋಗ್ಬೇಕು, ಕ್ಲಾಸಸ್ಗೆ ಹೋಗಬೇಕು, ಮತ್ತೆ ಬರಬೇಕು, ಅಡುಗೆ ಮಾಡ್ಕೋಬೇಕು, ಊಟ ಮಾಡಬೇಕು, ಎಲ್ಲ ಇತ್ತಲ್ವ. ನಾನು ತುಂಬ ಒಂಥರ ಫ್ಯಾಮಿಲಿ ಬಿಟ್ಟಿರೋಕ್ಕಾಗ್ದಿರ ನನಗೆ ಅಪ್ಪ ಅಮ್ಮ ನನ್ನ ತಂಗಿ ನಂಗೆ ತುಂಬ ಮನೆ ಹೋಮ್ ಸಿಕ್ ಆಗಿಬಿಟ್ಟು ನಾನು ಅದರಿಂದ ಹೀಲ್ ಆಗ್ತದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ವೆನ್ ಡು ಯು ಫೀಲ್ ದ ಮೋಸ್ಟ್ ಯು? ಓಕೆ, ಯಾವಾಗ ನಾನು ನನಗೆ ತುಂಬ ಖುಷಿ ಬರುತ್ತೆ ನನ್ನ ಬಗ್ಗೆ ಅಂತ ಅಂದರೆ, ಏನೋ ನಂಗೆ ದೊಡ್ಡ ದೊಡ್ಡ ವಿಚಾರ ಆಗಬೇಕು ಅಂತ ಏನಿಲ್ಲ, ಚಿಕ್ಕ ಚಿಕ್ಕ ವಿಚಾರದಲ್ಲೂ ನಾನು ಗುಡ್ ಅಂತ ಅನ್ಸುತ್ತೆ ನಂಗೆ. ಮೋಸ್ಟ್ ಆಫ್ ದ ಟೈಮ್ ನಾನು ಏನಾದರೂ ಒಂದು ವಸ್ತು ನನ್ನ ಫ್ಯಾಮಿಲಿ ಅವ್ರಿಗೆ ಅಥವಾ ನನ್ನ ತಂಗಿಗೆ ಅಥವಾ ನಮ್ಮ ಅಪ್ಪ ಅಮ್ಮಂಗೆ ಏನಾದರೂ ಕೊಡಿಸಿದಾಗ ದಿ ವಿಲ್ ಬಿ ಹ್ಯಾಪಿ ಅಲ್ವಾ. ಅವಾಗ ನನಗೆ ನಾನೇ ಅಂದ್ಕೊಳ್ಳೋದು ಹೆಂಗೆ ಅಂದರೆ, ಹೆಂಗೆ ನಾನು ತುಂಬ ಒಳ್ಳೆ ಮಗಳು ಆ ಥರ. ಬಟ್ ನನಗೇನಂದರೆ, ತುಂಬ ಒಳ್ಳೆ ಮಗಳಾಗಿದ್ದರೆ, ಒಳ್ಳೆ ಅಕ್ಕ ಆಗಿದ್ರೆ, ಮೇ ಬಿ ಇನ್ ಫ್ಯೂಚರ್ ಒಳ್ಳೆ ತಾಯಿ ಆಗಿದ್ರೆ, ಒಳ್ಳೆ ವೈಫ್ ಅನ್ಸ್ಕೊಂಡ್ರೆ ಐ ವಿಲ್ ಬಿ ಹ್ಯಾಪಿ. ನನಗೆ ನಾನು ಮಾಡಿಕೊಂಡೆ, ನಾನು ಇದು ಮಾಡಿದೆ, ಅದಕ್ಕಿಂತ ನನ್ನ ಇವಾಗ ನಮ್ಮಪ್ಪ ಅಮ್ಮ ನನ್ನ ಫ್ಯಾಮಿಲಿ ಆ ಥರ ಅವರು ನನ್ನಿಂದ ಖುಷಿಯಾಗಿದ್ದಾರೆ ಅನ್ನುವಾಗ ಐ ವಿಲ್ ಬಿ ದ ಮೋಸ್ಟ್ ಐ ಆಮ್. ವಾಟ್ಸ್ ಒನ್ ಇನ್ಸೆಕ್ಯೂರಿಟಿ ದಟ್ ಮೇಡ್ ಯು ಪವರ್ಫುಲ್? ಓಕೆ, ಇದು ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಕ್ವೆಶ್ಚನ್. ನನಗೇನು ಒಂದು ಇನ್ಸೆಕ್ಯೂರಿಟಿ ಇತ್ತು ಅಂತ ಅಂದರೆ, ನಾನು ಇವಾಗ ಫಸ್ಟ್ ಹೇಳೋದಾದರೆ, ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗಿನೂ ಐ ಡಿಂಟ್ ಶೋಡ್ ಮೈ ಫೇಸ್ ಫಾರ್ ಇನ್ನೊಂದು ಚಾನಲ್ ಇತ್ತು ನಂದು. ಇಟ್ ವೆಂಟ್ ಸೋ ಗುಡ್. ಎಷ್ಟು ಚೆನ್ನಾಗಾಗಿತ್ತು ಅಂತ ಅಂದರೆ, ಇನ್ನೊಂದು 3 ಮಂತ್ಸ್ ಏನಾದರೂ ನಾನು ನೀಟಾಗಿ ಮಾಡ್ಕೊಂಡು ಹೋಗಿದ್ರೆ ಮಾನಿಟೈಸೇಷನ್ ಎಲ್ಲ ಆಗೋಗ್ತಿತ್ತು ಅನ್ಸುತ್ತೆ. ಲೈಕ್ 1000 ಫಾಲೋವರ್ಸ್ ಮೇಲಾಗಿದ್ರು, ವ್ಯೂಸ್ ಎಲ್ಲ ಸಕ್ಕತ್ತಾಗಿ ಹೋಗ್ತಾ ಇತ್ತು. ಲೈಕ್ ಯೂಟ್ಯೂಬಲ್ಲೇ ಅವಾಗ 10K 12K ಎಲ್ಲ ವ್ಯೂಸ್ ಹೋಗಿತ್ತು. ನನ್ನ ಹಿಸ್ಟ್ರಿ ರಿಲೇಟೆಡ್ ಯೂಟ್ಯೂಬಲ್ಲಿ ವಿದೌಟ್ ಮೈ ಫೇಸ್ ಮಾಡ್ತಾ ಇದ್ದೆ. ಅಪ್ಪ ಒಂದ್ಸಲಿ ಬೈದ್ಬಿಟ್ರು, ಇದೇ ಮಾಡ್ಕೊಂಡು ಕುತ್ಕೋ, ಓದಲ್ಲ ನೀನು, ಮರೆಯಲ್ಲ, ಹಂಗೆ ಹಿಂಗೆ ಅಂತ. ನಾನು ತುಂಬ ಬೇಜಾರಾಗ್ಬಿಟ್ಟು ಎಲ್ಲ ಡಿಲೀಟ್ ಮಾಡಿಬಿಟ್ಟೆ. ಸೊ ಅದಾದಮೇಲೆ ನಾನು ಫೇಸ್ ತೋರಿಸ್ಬಿಟ್ಟು ವಿಡಿಯೋ ಮಾಡೋಕ್ಕೆ ಶುರು ಮಾಡಿದ್ದು. ಐ ವಾಸ್ ವೆರಿ ಇನ್ಸೆಕ್ಯೂರ್ಡ್ ಅಬೌಟ್ ದ್ಯಾಟ್. ನಾನು ಪಬ್ಲಿಕಲ್ಲಿ ಈ ಥರ ಹಿಂಗೆ ಕಾಣಿಸ್ಕೋಬಹುದು ಅಂತ ಐ ವಾಸ್ ವೆರಿ ಇನ್ಸೆಕ್ಯೂರ್ಡ್. ಅಷ್ಟೇ ಅಲ್ಲದೆ ನನ್ನ ಫೇಸಲ್ಲಿ ತುಂಬ ಪಿಂಪಲ್ಸ್ ಇತ್ತು. ಐ ಕ್ಯಾನ್ ಸಿ ದ ಮಾರ್ಕ್ಸ್ ಈಗಲೂ ಕೂಡ ಇದೆ, ಇಲ್ಲ ಅಂತಲ್ಲ. ಸ್ವಲ್ಪ ಕನ್ಸಿಲಲ್ಲೆಲ್ಲ ಹಾಕಿ, ಕನ್ಸೀಲರ್ಸ್ ಎಲ್ಲ ಹಾಕಿ ಕವರ್ ಮಾಡ್ಕೊಂಡಿದ್ದೀನಿ. ಸೊ ನನಗೆ ಪಿಂಪಲ್ಸ್ ಎಲ್ಲ ಆಯ್ತಲ್ವ, ನಂಗೆ ಪಬ್ಲಿಕಲ್ಲಿ ಹೋಗ್ತಾ ಎಲ್ಲರೂ ಕೇಳೋರು, ಅಫ್ಕೋರ್ಸ್ ಕೇಳ್ತಾರಲ್ಲ, ಏನಾಯಿತು, ಅಯ್ಯೋ ಈ ಥರ ಆಗೋಗಿದೆ, ಅಯ್ಯೋ ಹಿಂಗಾಗೋಗಿದೆ, ಅಯ್ಯೋ ನಿಮ್ಮ ಮಗಳು ಮುಖ ಏನ್ರಿ ಹಿಂಗೆ ಮಾಡ್ಕೊಂಡ್ಬಿಟ್ಟವಳೆ. ನಂಗೆ ನಿಜ ಫುಲ್ ಫ್ರಸ್ಟ್ರೇಟ್ ಆಗೋಗಿ, ನಂಗೆ ಫುಲ್ ಇನ್ಸೆಕ್ಯೂರಿಟಿ ಶುರು ಆಗೋಗಿ. ನಾನು ಹೊರಗಡೆ ಹೋದ್ರೆ ನಾನು ಚೆನ್ನಾಗಿ ಕಾಣಿಸ್ಕೊಳ್ಳಲ್ಲ, ನಾನು ಹೋಗಲ್ಲ, ಒಂಥರ ಬೇಜಾರಾಗೋಗಿತ್ತು. ಮಾಸ್ಕ್ ಹಾಕಿದ್ರೆ ಉಸಿರು ಕಟ್ಟಿ ಸತ್ತೋಗ್ತಾ ಇದ್ದೀನಿ ಅಂದರೂ ಮಾಸ್ಕ್ ತೆಗಿತಾ ಇರಲಿಲ್ಲ.
ಇಟ್ ವಾಸ್ ಲೈಕ್ ದ್ಯಾಟ್ ಇನ್ಸೆಕ್ಯೂರ್ಡ್ ಐ ವಾಸ್ ಅಬೌಟ್ ಮೈ ಸೆಲ್ಫ್. ಮತ್ತು ನಾನು ಯಾವಾಗಲೂ ಹಿಂಗೆ ಚುಬ್ಬಿ 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 ಆಗಿರೋದು, ಡುಮ್ ಡುಮ್. ಏನಕ್ಕೆ ಇಷ್ಟು ದಪ್ಪ ಆಗೋಗಿದ್ದಾಳೆ, ಮುಖನೂ ಹಾಳು ಮಾಡ್ಕೊಂಡ್ಬಿಟ್ಟಿದ್ದಾಳೆ, ಕಲರೆಲ್ಲ ಫುಲ್ ಕಡಿಮೆ ಆಗ್ಬಿಟ್ಲಲ್ವಾ, ಮೈಸೂರಿಗೆ ಹೋದ್ಮೇಲೆ ಏನಾಗೋಯ್ತು ಅನ್ನೋರ. ನನಗಂತೂ ಯಪ್ಪ, ಏನು ನಾನು ಇಷ್ಟು ಖರಾಬಾಗೋ ನಾನೇ ಅನ್ಕೊಂತಿದ್ದೆ, ಅಯ್ಯೋ ನಾನು ಚೆನ್ನಾಗೇ ಇಲ್ವೇನೋ. ಮತ್ತು ನನ್ನ ತಂಗಿ ಬೇರೆ ಸಣ್ಣ ಬೆಳ್ಳಗೆ ಚೆನ್ನಾಗಿದ್ಲು, ನೀನು ಚಿಕ್ಕವಳು ತುಂಬ ಚೆನ್ನಾಗಿದ್ದಾಳೆ, ದೊಡ್ಡವಳಿದೆ ಸ್ಕಿನ್ ಎಲ್ಲ ಹಾಳು ಮಾಡ್ಕೊಂಬಿಟ್ಲು, ದಪ್ಪ ಆಗ್ಬಿಟ್ಲು, ಹಂಗಾಗ್ಬಿಟ್ಲು ಹಿಂಗಾಗ್ಬಿಟ್ಲು ಅಂತ. ನಂಗೆ ಫುಲ್ ಇನ್ಸೆಕ್ಯೂರ್ಡ್ ಅಬೌಟ್ ಮೈ ಸೆಲ್ಫ್ ಆ ಥರ ಆಗೋಗ್ಬಿಟ್ಟಿದೆ. ಬಟ್ ದ ಮೂಮೆಂಟ್ ಐ ಓವರ್ಕಮ್ ದ್ಯಾಟ್, ನಾನು ನೀನು ಅನ್ಕೊಂತೀಯ, ನೀನು ಅನ್ಕೋ. ಇವಾಗ ಅವ್ರು ಅನ್ಕೊಂತಾರೆ ಅಂತ ನನ್ನ ಜೀವನ ನಾನೇ ಬಾಳ್ಬೇಕು. ಯು ಕ್ಯಾನ್ ಕಮ್ ಅಂಡ್ ಲೀವ್ ಮೈ ಲೈಫ್ ಅಲ್ವಾ. ಇವಾಗ ಏನು ಹೇಳ್ತಾರೆ, ಅವ್ರ ಶೂ ಅಲ್ಲಿ ಬಂದ್ಬಿಟ್ಟು ಕಾಲಿಟ್ಟು ನೋಡಿದಾಗಲೇ ವಾಟ್ಸ್ ದೇರ್ ಸಿಚುವೇಶನ್ ಅಂತ ಅರ್ಥ ಆಗುತ್ತೆ ಅಂತ ಹೇಳ್ತಾರಲ್ಲ, ಹಾಗೆ ನನ್ನ ಜೀವನ ನಾನು ಬಾಳ್ಬೇಕು. ನಿನಗೆ ನಾನು ಚೆನ್ನಾಗಿ ಕಾಣಿಸಿಲ್ಲ, ದಟ್ಸ್ ಓಕೆ. ಮತ್ತು ಇವಾಗ ಒಂದು ರೂಮರ್ಸ್ ಎಲ್ಲ ಶುರು ಮಾಡಿಬಿಡ್ತಾರಲ್ಲ ಆಂಟಿದಿರು, ಓಕೆ ಇವಳು ಅವ್ಳು ಹುಡ್ಗನ್ ಲವ್ ಮಾಡ್ತಾ ಇದ್ದಾಳಂತೆ, ಹಂಗಂತ ಹಿಂಗಂತೆ ಆ ಥರನೂ ಆಗೋಯ್ತು. ಐ ವಾಸ್ ವೆರಿ ಡಿಸ್ಟರ್ಬ್ಡ್. ಹೆಂಗಂದರೆ ನಂಗೆ ಫುಲ್ ಇರಿಟೇಟ್ ಆಗೋಗಿತ್ತು. ಬಟ್ ಇವಾಗ ಹೆಂಗಾಗಿದ್ದೀನಿ ಅಂದರೆ ಐ ಆಮ್ ಕೂಲ್ ಕಾಮ್. ಲವ್ ಮಾಡ್ತಾ ಇದ್ದೀನಿ, ಲವ್ ಮಾಡ್ತಾ ಇದ್ದೀನಿ, 10 ವರ್ಷ ಇಲ್ಲ 20 ವರ್ಷ ಅಂತ ಲವ್ ಮಾಡ್ತಾ ಇದ್ದೀನಿ. ಸೊ ಲೈಕ್ ನಾನು ಏನಂದರೆ ನಾನು ಸೆಲ್ಫ್ ಕಾನ್ಫಿಡೆಂಟ್ ಆಗೋಕ್ಕೆ ಶುರು ಆದೆ. ಇಟ್ ವಾಸ್ ದ ಮೇನ್ ಥಿಂಗ್ ಐ ಚೇಂಜ್ಡ್ ಇನ್ ಮೈ ಲೈಫ್. ನೀನು ಅನ್ಕೊಂತೀಯ ಅನ್ಕೋ, ನೀನು ಬಂದ್ಬಿಟ್ಟು ನನ್ನ ಜೀವನ ಲೀಡ್ ಮಾಡಲ್ಲ, ನಾನೇ ನನ್ನ ಜೀವನ. ಅಟ್ ಲಾಸ್ಟ್ ಅಪ್ಪ ಅಮ್ಮ ತಂಗಿ ಫ್ಯಾಮಿಲಿ, ಈವನ್ ಯುವರ್ ಹಸ್ಬೆಂಡ್ ಯುವರ್ ಚಿಲ್ಡ್ರನ್, ಯಾರೂ ನಮ್ಮ ಜೀವನನ ಲೀಡ್ ಮಾಡೋಕ್ಕಾಗಲ್ಲ, ಸಾಧ್ಯನೇ ಇಲ್ಲ. ನಮ್ಮ ಜೀವನನ ನಾವೇ ಮುಂದೆ ಸಾಗಿಸ್ಕೊಂಡು ಹೋಗ್ಬೇಕು. ಸೊ ವೆನ್ ಯು ಆರ್ ಕಾನ್ಫಿಡೆಂಟ್ ಅಬೌಟ್ ಯುವರ್ ಸೆಲ್ಫ್, ನಿನಗೆ ಗೊತ್ತು ನೀನೇನು ಅಂತ, ನೀನು ತಪ್ಪು ಮಾಡಿಲ್ಲ ಅಂತ ನಿನ್ನ ಮನಸ್ಸಾಕ್ಷಿ ಹೇಳೋ ತನಕನೂ ನಾನು ತಲೆ ಕೆಡ್ಸ್ಕೊಬಾರ್ದು. ಮತ್ತು ನನ್ನ ಲುಕ್ಸ್ ಬಗ್ಗೆ ಬೇರೆಯವ್ರು ಏನೇ ಕಮೆಂಟ್ ಮಾಡಿದ್ರು ಕೂಡ ಯು ಶುಡ್ ಬಿ ಪ್ರೌಡ್ ಅಬೌಟ್ ಯುವರ್ ಸೆಲ್ಫ್. ಯಾಕಂದರೆ ಕೈ ಕಾಲು ಕಣ್ಣು ಮೂಗು ಎಲ್ಲ ನೆಟ್ಟಗಿದೆಯಾ, ನನ್ನ ಕಿಡ್ನಿ ಹಾರ್ಟ್ ಎಲ್ಲ ವರ್ಕ್ ಆಗ್ತಾ ಇದೆಯಾ, ಬ್ರೈನ್ ವರ್ಕ್ ಆಗ್ತಾ ಇದೆಯಾ, ನನ್ನ ಹ್ಯಾಂಡಿಕ್ಯಾಪ್ ಎಲ್ಲ. ಸೊ ಇದಕ್ಕಿಂತ ದೊಡ್ಡದು ಇನ್ನೇನು ದೇವ್ರು ನಮ್ಗೆ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಎಷ್ಟೊಂದು ಜನ ಕೈ ಕಾಲು ಅದೆಲ್ಲ ಇಲ್ದಾರ ಇದ್ದಾರೆ. ಸೊ ಯು ಶುಡ್ ಬಿ ಪ್ರೌಡ್ ಅಬೌಟ್ ಯುವರ್ ಸೆಲ್ಫ್. ಅದೇ ನಾನು ಇನ್ಸೆಕ್ಯೂರಿಟಿ ಓವರ್ಕಮ್ ಮಾಡಿದ್ದೀನಿ ಅಂತ ಅಂದರೆ, ಬೇರೆಯವ್ರು ಮಾತಾಡಿದ್ದಕ್ಕೆ ತಲೆ ಕೆಡ್ಸ್ಕೊಬಾರ್ದು, ನನ್ನ ಬಗ್ಗೆ ನಾನು ಪ್ರೌಡ್ ಆಗಿರಬೇಕು ಅಷ್ಟೇ. ಅಂಡ್ ನನ್ನ ಸೆಲ್ಫ್ ಡಿಪೆಂಡೆಂಟ್ ಆಗಿರಬೇಕು, ನಮ್ಮ ಅಪ್ಪ ಅಮ್ಮನ ಮೇಲೂ ಡಿಪೆಂಡ್ ಆಗಬಾರ್ದು ಅನ್ನೋದನ್ನ ನಾನು ಕಲ್ತ್ಕೊಂಡೆ. ಅದೇ ಹೌ ಡು ಯು ಡೀಲ್ ವಿತ್ ಸೆಲ್ಫ್ ಡೌಟ್ ಅಂತ ಕೇಳಿದ್ದಾರೆ. ಅದೇ ನಾನು ಏನು ಮಾಡಿದೆ, ಬಿಟ್ಟಾಕ್ಬಿಟ್ಟೆ, ತಲೆ ಕೆಡ್ಸ್ಕೊಳ್ಳೋದೇ ಬಿಟ್ಟಾಕ್ಬಿಟ್ಟೆ. ಬಿಡು, ಇಷ್ಟೇ ಜನ ನಾನು ಏನು ಮಾಡಿದ್ರು ಮಾತಾಡ್ತಾರೆ, ನಾಳೆ ಒಂದಿನ ನಾನು ಒಳ್ಳೆ ಪೊಸಿಷನ್ಗೆ ಹೋಗಿರ್ತೀನಿ ಅನ್ಕೊಳ್ಳಿ, ಚೆನ್ನಾಗಿ. ಅವಾಗ ಏನು ಹೇಳ್ತಾರೆ, ಅಯ್ಯೋ ಇವಳು ನ್ಯಾಯವಾಗಿ ಯಾರನ್ನ ದುಡಿದ್ರೆ ಈ ಥರ ದುಡಿಯೋಕ್ಕಾಗುತ್ತಾ, ಏನೋ ಮಾಡ್ಬಿಟ್ಟವಳೆ ಅಂತಲೂ ಅಂತಾರೆ. ನಾವು ನೋಡಿದ್ದೀವಲ್ವ, ಇವಾಗ ಅವ್ರು ಏನಿದ್ರು ಮಾತಾಡ್ತಾರೆ. ಸೊ ಇಗ್ನೋರ್ ದೆಮ್ ಅಷ್ಟೇ. ವಾಟ್ ಕೀಪ್ಸ್ ಯು ಗೋಯಿಂಗ್ ಆ್ಯಸ್ ಅ ನ್ಯೂ ಕ್ರಿಯೇಟರ್ ವೆನ್ ಥಿಂಗ್ಸ್ ಗೆಟ್ ಕ್ವೈಟ್? ಓಕೆ, ನಾನೇನು ಎಕ್ಸ್ಪೆಕ್ಟ್ ಮಾಡ್ತೀನಿ, ಈ ವಿಡಿಯೋ ಮಾಡಿದ್ದೀನಾ, ವ್ಯೂಸ್ ಹೋಗಿಲ್ವಾ, ಫಸ್ಟ್ ಎಲ್ಲ ಫುಲ್ ಹಿಂಗೆ ಸ್ಕ್ರೋಲ್ ಮಾಡಿ ರಿಫ್ರೆಶ್ ಮಾಡಿ ಸೈಕೋ ಆಗ್ಬಿಟ್ಟಿದೆ. ಏನಪ್ಪ ವ್ಯೂಸ್ ಹೋಗ್ತಾ ಇಲ್ಲ, ಲೈಕ್ಸ್ ಬರ್ತಾ ಇಲ್ಲ, ಕಾಮೆಂಟ್ಸ್ ಆಗ್ತಾ ಇಲ್ಲ. ಇವಾಗ ಹೆಂಗಾಗಿದೆ, ಇವಾಗ ನಾನು ಅನ್ಕೊಳ್ಳೋದು, ನಾನು ಚೆನ್ನಾಗಿ ಮಾಡಿದ್ದೀನ, ನಾನು ಬೆಟರಾಗಿ ಮಾಡಿದ್ದೀನ, ಮೇ ಬಿ ಅವ್ರಿಗೆ ಇಷ್ಟ ಆಗಿಲ್ಲ, ಅವ್ರದ್ದು ಒಂದು ಬೇರೆ ಥರ. ಸೊ ಲೆಟ್ ಮಿ ಟ್ರೈ ಸಮಥಿಂಗ್ ನ್ಯೂ. ಏನಾದರೂ ಹೊಸ ಟ್ರೈ ಮಾಡಿದಾಗ ಅವ್ರಿಗೂ ಇಷ್ಟ ಆಗಬಹುದು. ಸೊ ಆ ಥರ ಆಗೋಗಿದ್ದೀನಿ. ಸೊ ಏನು ನನಗೆ ನಾನೇ ಮೋಟಿವೇಟ್ ಮಾಡ್ಕೊತೀನಿ, ಏನು ಸೆಪ್ರೇಟಾಗಿ ಏನೋ ಮಾಡ್ತೀನಿ ಆ ಥರ ಏನಿಲ್ಲ, ಜಾಸ್ತಿ ತಲೆ ಕೆಡ್ಸ್ಕೊಳ್ಳಲ್ಲ. ವಾಟ್ ಕೈಂಡ್ ಆಫ್ ಕಾಂಟೆಂಟ್ ಮೇಕ್ಸ್ ಯು ಫೀಲ್ ಅಲೈವ್ ವೆನ್ ಫಿಲ್ಮಿಂಗ್ ಆರ್ ಎಡಿಟಿಂಗ್? ನನಗೇನು ಗೊತ್ತಾ, ಹಿಂಗೆಲ್ಲ ಮಾಡ್ತೀನಲ್ಲ, ಅವಾಗ ನನಗೆ ಖುಷಿ ಆಗುತ್ತೆ. ಲೈಕ್ ವಾವ್, ಎಷ್ಟು ಸುಂದರವಾಗಿದ್ದೀನಿ ನಾನು ಅಂತ ನನಗೆ ನಾನೇ ಅನ್ಕೊಳ್ಳೋದು. ವಾವ್, ಚೆನ್ನಾಗಿದ್ದೀನಲ್ಲ, ಚೆನ್ನಾಗಿ ಕಾಣಿಸ್ತಾ ಇದ್ದೀನಲ್ಲ ಕ್ಯಾಮ್ರಾದಲ್ಲಿ, ಆ ಥರ. ಸೊ ನನ್ಗೆ ಈ ಥರ ವೀಡಿಯೋಸ್ ಎಲ್ಲ ಮಾಡೋದ್ರಿಂದ ನಂಗೆ ಫುಲ್ ಖುಷಿಯಾಗೋಗುತ್ತೆ. ಐ ಸಾ ಯುವರ್ ಬಯೋ, ಅದರಲ್ಲಿ ನೀವು ಮ್ಯಾನಿಫೆಸ್ಟ್ ವಿತ್ ಶರ್ವಾಣಿ ಅಂತ ಹಾಕೊಂಡಿದ್ದೀರಾ ಅಲ್ವಾ? ಸೊ ನಿಮಗೆ ಮ್ಯಾನಿಫೆಸ್ಟೇಷನ್ಸ್ ಬಗ್ಗೆ ಗೊತ್ತಿದ್ರೆ ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿ. ಓಕೆ, ಮ್ಯಾನಿಫೆಸ್ಟೇಷನ್ಸ್ ಬಗ್ಗೆ ಹೇಳೋದಾದರೆ, ನಾನು ಒಂದು ಕ್ಲಾಸಸ್ಗೆ ಹೋಗಿ ಕಲಿತೆ, ಆ ಥರ ಎಲ್ಲ ಏನೂ ಇಲ್ಲ. ನಾನು ರ್ಯಾಂಡಮ್ ಆಗಿ ಏನು ಮಾಡ್ತಿದ್ದೆ, ಜರ್ನಲಿಂಗ್ ಮಾಡ್ತಾ ಇದ್ದೆ. ತುಂಬ ಇಷ್ಟ ಆಯಿತು ನನಗೆ. ನಮ್ಮ ಸ್ಕೂಲಲ್ಲಿ ಏನು ಮಾಡ್ತಾಯಿದ್ರು ಅಂದರೆ, ಪ್ರತಿದಿನನೂ ನಾವು ಏನು ಹೋಮ್ವರ್ಕ್ ಮಾಡಿದ್ವಿ, ಏನು ಓದಿದ್ವಿ, ಏನು ಮಾಡಿದ್ವಿ ಮನೆಗೆ ಹೋದ್ಮೇಲೆ ಅಂತ ಡೈರಿ ಬರ್ಕೊಂಡು ಬಂದ್ಬಿಟ್ಟು ನಮ್ಮ ಟೀಚರ್ಸ್ ಹತ್ರ ನಾವು ಸಿಗ್ನೇಚರ್ ಹಾಕಬೇಕಾಗಿತ್ತು. ಸೊ ಅದನ್ನು ಮಾಡ್ತಾ ನನಗೆ ಅಭ್ಯಾಸ ಆಗೋಯ್ತು ಬರೆಯೋದು ಡೈಲಿ. 8th ಸ್ಟ್ಯಾಂಡರ್ಡಿಂದ ನನಗೆ ಶುರು ಆಗಿದ್ದು, ನಾನು ಜ್ಞಾನಸಾಗರ ಸ್ಕೂಲ್ಗೆ ಹೋದ್ಮೇಲೆ. ಸೊ ಅವಾಗಿಂದ ಏನಾಯಿತು, ನಾನು ಡೈಲಿ ಮನೆಯಲ್ಲಿ ಅಂದರೆ ಟೀಚರ್ಸ್ಗೆ ಬೇರೆದು, ನಾನು ಮನೇಲಿ ಇರ್ತಾನೋ ಒಂಥರ ಡಾಕ್ಯುಮೆಂಟ್ರಿ ಥರ. ಇವಾಗ ಹೆಂಗೆ ಅಂತಂದರೆ,
ಫಿಲಮಲ್ಲೆಲ್ಲ ನೋಡಿರ್ತೀವಿ ಹೀರೋ ಹೀರೋಯಿನ್ಸ್ ಎಲ್ಲ ಡೈರಿ ಬರ್ದಿರ್ತಾರೆ. ಅವ್ರ ಡೈರಿ ಸರ್ಟನ್ ಟೈಮಲ್ಲಿ ಹೀರೋ ಓದ್ತಾನೆ ಅಥವಾ ಹೀರೋಯಿನ್ ಓದ್ತಾಳೆ. ಓಕೆ ಅವ್ರ ಕ್ಯಾರೆಕ್ಟರ್ ಬಗ್ಗೆ ಗೊತ್ತಾಗುತ್ತೆ. ಆ ಥರ ಎಲ್ಲ ಇತ್ತಲ್ವ. ನಾನು ಮೇ ಬಿ ಆ ಒಂದು ಟೀನೇಜಲ್ಲಿ ನನ್ಗೆ ಅದನ್ನ ಆ ಥರ ಎಲ್ಲ ನೋಡ್ಬಿಟ್ಟು ಓಕೆ ನಾನು ಈ ಥರ ಒಂಥರ ಹೀರೋಯಿನ್ ಥರ ಫೀಲ್ ಮಾಡ್ಕೊಂಡು ಡೈರಿ ಬರೆಯೋದು. ಈ ಥರ ಆಯಿತು, ಬೆಳಗ್ಗೆ ಎದ್ದೆ, ಈ ಥರ ಮಾಡಿದೆ, ಆ ಥರ ಮಾಡಿದೆ ಹಂಗೆ ಹಿಂಗೆ ಅಂತ. ಬಟ್ ಅದು ಹೆಂಗೆ ಅಭ್ಯಾಸ ಆಗೋಯ್ತು ಅಂತ ಅಂದರೆ ಸರ್ಟೈನ್ ಏಜ್ ನಾನು ಇವಾಗ ಡಿಗ್ರಿಗೆಲ್ಲ ಹೋದ್ಮೇಲೆ ನಾನು ಹೆಂಗೆ ಮಾಡ್ತಿದ್ದೆ, ಅವಾಗ ಸ್ವಲ್ಪ ಸ್ವಲ್ಪ ಈ ಥರ ಹಿಂಗೆ ಮ್ಯಾನಿಫೆಸ್ಟೇಷನ್ಸು, ಅಫರ್ಮೇಷನ್ಸ್ ಅಂತೆಲ್ಲ ಇದು ಇನ್‌ಸ್ಟಾಗ್ರಾಮಲ್ಲಿ ಸ್ಕ್ರೋಲ್ ಮಾಡ್ತಾ ಸಿಗ್ತಾ ಇತ್ತಲ್ವಾ. ನಾನು ಅದನ್ನ ನೋಡ್ತಾ ಇದ್ದೆ. ಓಕೆ ಅಫರ್ಮೇಷನ್ಸ್‌ನ ನಾವು ಹೇಳ್ಕೊಳ್ಳೋದ್ರಿಂದ ಅದು ಮೈಂಡ್ ಎಲ್ಲ ಚೇಂಜ್ ಮಾಡುತ್ತೆ. ಇದ್ರ ಬಗ್ಗೆ ಇನ್ನೊಂದು ವಿಡಿಯೋನೇ ಮಾಡಿ ಹಾಕ್ತೀನಿ ನಾನು ಬೇಕಾದ್ರೆ. ಸೊ ಆ ಥರ ಎಲ್ಲ ನಾನು ನೋಡೋವಾಗ ನನ್ಗೆ ಅನಿಸ್ತಾ ಇತ್ತು ಓಕೆ ಇದ್ರ ವರ್ಕ್ ಆಗುತ್ತೆ ಅಂತ ಅಂದ್ಬಿಟ್ಟು. ಬಟ್ ನಾನು ಏನು ಮಾಡಿದೆ ಒಂದಿನ ಹೌದಾ ನಾವು ಬರ್ದಿಟ್ಟಿರೋದು ವರ್ಕ್ ಆಗಿದೆಯಾ ಅಂತ ನಾನು ಒಂದ್ಸಲಿ ನಂದು ಡೈರಿ ತೆಗೆದು ನೋಡಿದಾಗ ಇಟ್ ಆ್ಯಕ್ಚುಲಿ ವರ್ಕ್ಡ್ ಲೈಕ್ ಅಮೇಝಿಂಗ್ ಆಗಿ. ನಾನು ಏನೇನು ಬರ್ತಿದ್ದೆ ನಾನು 90% ಆಗೋಗಿತ್ತು. ಸೊ ಅದನ್ನ ನಾನು ಆಗಬೇಕು ಅಂತ ಬರೆಯೋದಕ್ಕಿಂತ ಆಲ್ರೆಡಿ ಇದು ಆಗಿದೆ ಅಂತ ಬರಿಬೇಕು ಅಂತ ಅವಾಗ ನನಗೆ ಅದು ಇವು ವಿಡಿಯೋಸ್ ಎಲ್ಲ ನೋಡ್ತಿದ್ನಲ್ಲ ಅವಾಗ ಗೊತ್ತಾಯಿತು. ಆಮೇಲೆ ಆ ಟೈಮಲ್ಲಿ ನಾನೊಂದು 3 ಬುಕ್ಕು ಕೂಡ ತರಿಸ್ಕೊಂಡಿದ್ದೆ. ದ ಸೀಕ್ರೆಟು, ಮ್ಯಾನಿಫೆಸ್ಟೇಷನ್ ಬಗ್ಗೆನೇ ಇನ್ನೊಂದು ಯಾವುದೋ ಒಂದು ಬುಕ್ಕು ಮತ್ತೆ ದ ಪವರ್ ಆಫ್ ಸಬ್‌ಕಾನ್ಷಿಯಸ್ ಮೈಂಡು ಅದೆಲ್ಲವುದು ಬುಕ್ಸು ತರಿಸ್ಕೊಂಡು ಓದ್ತಿದ್ದೆ. ಇದೆಲ್ಲ ಇದ್ರ ಬಗ್ಗೆನೇ ಇತ್ತು. ಅದನ್ನ ಫಾಲೋ ಮಾಡ್ತಾ ಮಾಡ್ತಾ ಐ ರಿಯಲಿ ಚೇಂಜ್ಡ್. ನನಗೆ ಗೊತ್ತಾಗೋಕೆ ಶುರು ಆಯಿತು. ಓಕೆ ಚೇಂಜಸ್ ಆಗ್ತಾ ಇದೆ ನನ್ನ ಲೈಫಲ್ಲೂ ಏನೇನೋ ನಾನು ಅನ್ಕೊಳ್ಳೋದೆಲ್ಲ ಆಗ್ತಾ ಇದೆ ಅಂತೆಲ್ಲ. ಅವಾಗ ಅಂದ್ರೆ ಒಬ್ಬೊಬ್ರಿಗೆ ಪೇಪರ್ ಮೇಲೆ ಬರೆದ್ರೆ ಆಗತ್ತಾ ಅಂತ ಅಲ್ಲ. ಐ ವಿಲ್ ಟೆಲ್ ಯು ಆಲ್ ಅಬೌಟ್ ದ್ಯಾಟ್. ಓಕೆ ವಿಡಿಯೋ ಮಾಡಬೇಕು ಅಂತ ಕೇಳಿದ್ದೀರಾ ಅಲ್ವಾ. ನಾನು ಒಂದು ಕಂಪ್ಲೀಟ್ ವಿಡಿಯೋನೇ ಮಾಡ್ತೀನಿ ಅದ್ರ ಬಗ್ಗೆ ಇದು ಒಂದು ಕ್ವೆಶ್ಚನ್ನು ನಾನು ಪಿಕ್ ಮಾಡಿ ಹಾಕೊಂಡಿದ್ದೀನಿ. ಬಟ್ ಸುಮಾರು ಜನ ಈ ಕ್ವೆಶ್ಚನ್ನ ಕೇಳಿದ್ರು. ನಿಮ್ಮ ಬಯೋಲಿ ನೀವು ಮ್ಯಾನಿಫೆಸ್ಟ್ ವಿತ್ ಶರ್ವಾಣಿ ಅಂತ ಹಾಕೊಂಡಿದ್ದೀರಾ ಅಲ್ವಾ, ಹೆಂಗೆ ಏನು ನೀವು ಮ್ಯಾನಿಫೆಸ್ಟೇಷನ್ಸ್ ಮಾಡ್ತೀರಾ ಅಂತೆಲ್ಲ ಸುಮಾರು ಜನ ಕೇಳಿದ್ರು. ನಾನು ಮಾಡ್ಕೊತೀನಿ, ಅದನ್ನ ನೀವು ಕೂಡ ಮಾಡ್ಬೋದು. ಇಟ್ಸ್ ನಾಟ್ ಅ ರಾಕೆಟ್ ಸೈನ್ಸ್. ನಾನು ಕಲಿಯೋಕ್ಕಾಗಲ್ಲ A+B² ಫಾರ್ಮುಲಾ ಎಲ್ಲ ಬೈಟ್ ಹೊಡಿತಿದ್ದು ಆ ಥರ ಎಲ್ಲ ಏನು ತುಂಬ ಕ್ರಿಂಜಾಗಿರಲ್ಲ, ಚೆನ್ನಾಗಿರುತ್ತೆ, ಈಸಿಯಾಗಿರುತ್ತೆ. ಆ್ಯಂಡ್ ಯು ಬಿಲೀವ್ ದ್ಯಾಟ್ ನಾನು ಯಾವಾಗಲೂ ಓಕೆ ನಾನೊಂದು ಬ್ಲ್ಯಾಕ್ ಕಲರು ಮರ್ಸಿಡೀಸ್ ಕಾರು, ಒಂದು ರೋಲ್ಸ್ ರಾಯ್ಸ್ ಕಾರು ಈ ಥರ ಎಲ್ಲ ಇರುತ್ತೆ ಕಣಮ್ಮ ನಮ್ಮ ಮನೆ ಮುಂದೆ ಹಿಂಗಿರುತ್ತೆ. ಅದರೆಲ್ಲ ನಾವು ಚಿಕ್ಕವರಿರ್ತಾ ಹೇಳ್ತಾ ಇದ್ವಿ. ಬಟ್ ನಾವು ದೊಡ್ಡವ್ರು ಆಯ್ತಾ ಏನು ಹೇಳ್ತೀವಿ, ನಾನು ಒಂದು ಬಾಡಿಗೆ ಕಟ್ಕೊಂಡೋದ್ರೆ ಸಾಕು ಇಲ್ಲ, ಯು ಡ್ರೀಮ್ ಬಿಗ್, ಇಲ್ಲ ಅಚೀವ್ ಬಿಗ್ ಅಷ್ಟೇ. ಸೊ ಇದು ವರ್ಕ್ ಆಗುತ್ತೆ. ನಾನು ಇದಾದ್ಮೇಲೆ ಏನಾಯಿತು ಫರ್ದರ್ ಓಕೆ ಈ ಥರ ಎಲ್ಲ ಕಲಿತಾ ಇದ್ನಲ್ಲ, ಅದಾದ್ಮೇಲೆ ಏನಾಯ್ತು ನಾನು ಬೆಂಗಳೂರಿಗೆ ಬಂದಮೇಲೆ ಒನ್ ಆಫ್ ಮೈ ಫ್ರೆಂಡ್ ಇಂಟ್ರೊಡ್ಯೂಸ್ಡ್ ಮೀ ಟು ಇಸ್ಕಾನ್. ಇಸ್ಕಾನ್ಗೆ ಹೋದೆ. ಅಲ್ಲಿ ನನಗೆ ಒಬ್ಬರು ಟೀಚರ್ ಸಿಕ್ಕಿದ್ರು. ಶಿ ವಾಸ್ ಟಾಕಿಂಗ್ ಆಲ್ ಅಬೌಟ್ ದಿಸ್ ಮ್ಯಾನಿಫೆಸ್ಟೇಷನ್. ಸೊ ನಾನು ಅವ್ರ ಜೊತೆ ಏನೇನೋ ನನ್ನ ಹತ್ರ ಏನಾದ್ರ ಡೌಟ್ ಇರುತ್ತಲ್ಲ ಆ ಥರದ್ದೆಲ್ಲ ಕೇಳ್ಕೊತಾ ಇದ್ದೆ. ಎವ್ರಿ ವೀಕ್ ಹೋಗ್ತಾ ಇದ್ದೆ ಸ್ವಲ್ಪ ದಿನ. ಒಂದು 3 to 4 ಮಂತ್ಸೇ ಹೋಗಿದ್ದೀನಿ. ಸಂಡೇಸು ಸಾಧಿಕಾ ಟೀಮ್ ಅಂತ ಮಾಡ್ತಾಯಿದ್ರು. ನಾನು ಹೋಗ್ತಾ ಇದ್ದೆ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಆಲ್ಸೋ ಗೋ. ಇವಾಗೇನೋ ಸ್ವಲ್ಪ ₹50 ₹100 ಚಾರ್ಜ್ ಮಾಡ್ತಾರೆ. ಫಸ್ಟ್ ನಾನು ಹೋಗುವಾಗ ಫ್ರೀ ಇತ್ತು. ಸೊ ಅಲ್ಲಿ ಹೋಗ್ತಾ ಅಲ್ಲಿ ಅವ್ರು ಸುಮಾರು ಹೇಳ್ಕೊಟ್ರು. ಸೊ ಲೈಕ್ ನಾನು ಅವರಿಂದ ಇನ್ಸ್ಪೈರ್ ಆಗಿ ಇನ್ನೂ ಮಾಡೋಕ್ಕೆ ಶುರು ಮಾಡಿದೆ. ಆ್ಯಂಡ್ ದೆನ್ ಯು ಬಿಲೀವ್ ಮಿ ಆರ್ ನಾಟ್ ನನ್ನ ಜಾಬು, ನನ್ನ ಮೊಬೈಲ್ ಫೋನ್ ಎಲ್ಲದೂ ನಾನು ಮ್ಯಾನಿಫೆಸ್ಟ್ ಮಾಡ್ಕೊತಾ ಇದ್ದೆ. ನನಗೆ ಐಫೋನ್ ತೊಗೋಬೇಕು ಸಿಕ್ಕಾಪಟ್ಟೆ ಆಸೆ ಇತ್ತು. ಎಲ್ಲರೂ ನನ್ನ ವೀಡಿಯೋಸ್ನ ಈ ಫೋನಲ್ಲೇ ಮಾಡ್ತಾ ಇದ್ದಿದ್ದು, ಒಪ್ಪೋ ರೆನೋ ಫೋನು. ಇದ್ರಲ್ಲಿ ಮಾಡ್ತಾ ಇರುವಾಗ ಎಲ್ಲರೂ ಹೇಳ್ತಾ ಇದ್ರು ಲೈಕ್ ವಿಡಿಯೋ ಕ್ವಾಲಿಟಿ ಚೆನ್ನಾಗಿಲ್ಲ, ಬೇರೆ ಫೋನ್ ಚೇಂಜ್ ಮಾಡೋಲ್ವಾ, ಕ್ಯಾಮ್ರಾ ಚೇಂಜ್ ಮಾಡು ಆ ಥರ ಎಲ್ಲ ನನ್ನ ಫ್ರೆಂಡ್ಸು ಎಷ್ಟೊಂದು ಜನ ಸಜೆಸ್ಟ್ ಮಾಡ್ತಾಯಿದ್ರು. ಅವಾಗ ನಾನು ಏನೋ ಓದ್ಕೋತಾ ಇದ್ದೆ ಅಲ್ವಾ, ನನ್ನ ಹತ್ರ ದುಡ್ಡು ಇರಲಿಲ್ಲ ಅಲ್ವಾ, ನಾನು ಬರಿತಾ ಇದ್ದೆ ಡೈರಿಯಲ್ಲಿ. ಓಕೆ ನನ್ನ ಹತ್ರ ಈ ಥರ ಒಂದು ಐಫೋನ್ ಇದೆ, ಹಿಂಗಿದೆ ಹಂಗಿದೆ, ನನ್ನ ವೀಡಿಯೋ ಕ್ವಾಲಿಟಿ ಎಲ್ಲ ಚೆನ್ನಾಗಿ ಬರ್ತಾ ಇದೆ, ಹಾಗೆ ಹಿಂಗೆ ಅಂತೇನೋ ನಾವು ಬರ್ಕೊತಾ ಇದ್ದೆ ಅಲ್ವಾ. ಯು ಬಿಲೀವ್ ಮಿ ಆರ್ ನಾಟ್, ವಿದಿನ್ 38 ಡೇಸ್ ನನಗೆ ಐಫೋನ್ ಸಿಕ್ತು. ಐ ವಾಸ್ ಸೋ ಹ್ಯಾಪಿ. ಆ್ಯಂಡ್ ಇದು ಒಂದೇ ಅಂತಲ್ಲ, ನಾನು ಜಾಬ್ಗೆ ಹೋಗುವಾಗಲೂ ಎಷ್ಟೊಂದು ಇಂಟರ್ವ್ಯೂಸ್ ಕೊಟ್ಟೆ. ಬಿಫೋರ್ ಗೋಯಿಂಗ್ ಟು ಎವ್ರಿ ಇಂಟರ್ವ್ಯೂ ನಾನು ಬರಿತಾ ಇದ್ದೆ, ನನಗೆ ಇಂಟರ್ವ್ಯೂ ಸಕ್ಸಸ್ ಆಯಿತು, ನನಗೆ ಇಷ್ಟು ಪ್ಯಾಕೇಜ್ ಕೊಟ್ಟರು ಅಂತ. ನಾನು ಒಂದು ಕಂಪ್ನಿಗೆ ಹೋಗಿ ಇಂಟರ್ವ್ಯೂ ಕೊಟ್ಟೆ. ನಾನು ಆ ಬುಕ್ಕಲ್ಲಿ ಮೆನ್ಷನ್ ಮಾಡಿದ್ದೀನಿ ಇಷ್ಟು ಪ್ಯಾಕೇಜ್ ನನಗೆ ಬೇಕು ಅಂತ. ಮತ್ತು ನಾನು ಮಲ್ಕೋವಾಗಲೂ ಅದನ್ನ ಇಷ್ಟೇ ಪ್ಯಾಕೇಜ್ ಸಿಕ್ಕತ್ತೆ ಇಷ್ಟೇ ಸಿಕ್ಕತ್ತೆ, ನಂಗೆ ಅಷ್ಟೇ ಸಿಕ್ತು. ಆ್ಯಂಡ್ ಈ ಜಾಬ್ಗೆ ಹೋಗುವಾಗಲೂ ನಾನು ಇಷ್ಟೇ ಪ್ಯಾಕೇಜ್ ಬೇಕು ಅದು ಅಷ್ಟೇ ಸಿಕ್ತು. ಬಟ್ ಲೈಕ್ ಇವಾಗ ಇವಾಗ ಫ್ರೆಶರು 1,00,000 ನಂಗೆ ಪರ್ ಮಂತ್ ಪ್ಯಾಕೇಜ್ ಬೇಕು ಸಿಕ್ಕಲ್ಲ. ನಂಗೆ ಗೊತ್ತಿರುತ್ತಲ್ವಾ ಒಂದು ಜನರಲಾಗಿ ಎಷ್ಟು ಕೊಡ್ಬೋದು ಅಂತ, ಅದರಲ್ಲಿ ನೀವು ಇದು ಮಾಡ್ಕೋಬೋದು ಆ ಥರ. ಸೊ ಮ್ಯಾನಿಫೆಸ್ಟೇಷನ್ ವರ್ಕ್ಸ್ ಅದ್ರ ಬಗ್ಗೆ ವೀಡಿಯೋ ಮಾಡ್ತೀನಿ. ಸೊ ನಾನು ಅಲ್ಲಿ ಇಸ್ಕಾನ್ಗೆ ಹೋಗ್ತಾ ನಾನು ನೀಟಾಗಿ ಕಲ್ತಿದ್ದು. ಅದು ಬಿಟ್ಟರೆ ನಾರ್ಮಲಾಗಿ ಯೂಟ್ಯೂಬ್ ವೀಡಿಯೋಸ್ ನೋಡಿಕೊಂಡೆ ಮಾಡ್ತಾಯಿದ್ದೆ. ತುಂಬ ಕುಯ್ತಾ ಇದ್ದೀನಿ ಅನ್ಸಿದ್ರೆ 2x ಇಟ್ಕೊಂಡು ನೋಡಿ ಪ್ಲೀಸ್. ಮ್ಯಾನಿಫೆಸ್ಟ್ ಯುವರ್ ಫ್ಯೂಚರ್. ವೇರ್ ಡು ಯು ಸಿ ಯುವರ್ ಸೆಲ್ಫ್ 1 year ಫ್ರಮ್ ನೌ? ಓಕೆ 1 year ಫ್ರಮ್ ನೌ ನಾನು ಹೆಂಗಿರ್ಬೇಕು, ನಾನು ಅನ್ಕೊತೀನಿ ಈ ಥರ ಹಿಂಗಿರ್ಬೇಕು ಅಂತೆಲ್ಲ ಇಮ್ಯಾಜಿನೇಷನ್ ಮಾಡ್ಕೊತೀವಿ, ಪ್ರತಿಯೊಬ್ಬರು ಮಾಡ್ಕೊತೀವಲ್ವ. ಬಟ್ ನನಗೆ ಅದನ್ನು ಈ ಥರ
ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಹೇಳಕ್ಕೆ ಇಷ್ಟ ಇಲ್ಲ. ನನ್ಗೆ ಅದು ಮಾತ್ರ ಅಂತಲ್ಲ, ಸುಮಾರು ಎಷ್ಟೊಂದು ನಮ್ಮ ಪರ್ಸ್ನಲ್ ಆಗಿ ಅನ್ಕೊಳ್ಳೋದನ್ನ ನಾವು ಹೇಳಬಾರ್ದು. ನಜರ್ ಇಸ್ ಸೋ ರಿಯಲ್. ಇಟ್ಸ್ ಇಟ್ಸ್ ಸೋ ಡೇಂಜರಸ್ ಆಲ್ಸೋ. ಇವಾಗ ಯಾರನ್ನ ಕಣ್ಣು ಹಾಕ್ಬಿಟ್ರೆ ಆಗಲ್ಲ ಅಂತಾರಲ್ಲ, ನಾನು ಅದನ್ನ ತುಂಬ ನಂಬ್ತೀನಿ. ಆಗಲ್ಲ ಅಂತ ಅಲ್ಲ, ಬಟ್ ಸ್ವಲ್ಪ ಡಿಲೇ ಆಗ್ಬಹುದಲ್ವಾ. ಸೊ ನಾನು ಏನಾಗಬೇಕು, ಏನು ತಗೋಬೇಕು, ನಾನು ಏನು ತಗೋತಾ ಇದ್ದೀನಿ, ಅಥವಾ ನಾನು ಏನು ಮಾಡ್ತಾ ಇದ್ದೀನಿ, ನಾನು ಎಷ್ಟು ಅರ್ನ್ ಮಾಡ್ತಾ ಇದ್ದೀನಿ, ನಾನು ಯಾವ ಥರ ಲೈಫ್ ಸ್ಟೈಲ್ ಲೀಡ್ ಮಾಡ್ತಾ ಇದ್ದೀನಿ, ನಾನೇನು ಹೇಳಲ್ಲ. ಬಿಕಾಸ್ ನಂಗೆ ಎಷ್ಟೊಂದು ಸಲ ಆಗೋಗಿದೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಾನು RCB ಮ್ಯಾಚ್ಗೆ ಹೋಗುವಾಗ್ಲೇನು ನಾನು ಟಿಕೆಟ್ ತಗೊಂಡು, ಅಂದರೆ ಸಿಕ್ಕಿತ್ತು ಫಸ್ಟ್ಗೆ ನಮ್ಗೆ ಟಿಕೆಟು ಆಗುತ್ತೆ ಅಂತೆಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದರು. ಓಕೆ, ಹೋಗಿದ್ದೀವಿ. ಅಲ್ಲಿ ಹೋದಾಗ ನಾನು ಹೋಗೋಕ್ಕಿಂತ ಮುಂಚೆ ಎಲ್ಲರಿಗೂ ಹೇಳಿರೋದು, ಅಯ್ಯೋ ನಾನು ಹಿಂಗೆ ಹೋಗ್ತಾ ಇದ್ದೀನಿ, ಹಿಂಗೆ ಹೋಗ್ತಾ ಇದ್ದೀನಿ. ಅದರಲ್ಲಿ ಎಷ್ಟೊಂದು ಜನ ಶಿಟ್ ನಾವು ಹೋಗ್ಬೇಕಿತ್ತು, ನನಗೂ ಹೇಳ್ಬೇಕಿತ್ತಲ್ವಾ ಹಂಗೆ ಹಿಂಗೆ ಅಂತ. ಅದು ನಮ್ಮ ಅಕ್ಕ ಒಬ್ಳು ಅಂತೂ, ಅವಳಿಗೆ ಹೆಂಗೆ ಕೋಪ ಬಂದ್ಬಿಡ್ತು, ನನ್ನ ಬಿಟ್ಟು ಹೋಗ್ತಾ ಇರ್ತೀನಿ. ನೀವು ಹೋಗ್ತಾ ಇರುವಾಗ ನಿಮ್ಮದು ಮ್ಯಾಚ್ ನಿಮ್ಗೆ ಸಿಗದೇ ಇರಲಿ, ನೀವು ಲೇಟಾಗಿ ಹೋಗ್ಲಿ, ಹಂಗೆ ಹಿಂಗೆ ಅಂತ. ಇಟ್ ಆ್ಯಕ್ಚುಲಿ ವರ್ಕ್ ಆಯ್ತಾ. ನನಗೆ ಅವ್ರು ಟಿಕೆಟ್ ಕೊಡೋರು ಬರ್ತಾನೆ ಇಲ್ಲ. ನಾವು ಎಷ್ಟು ಬೇಜಾರಾಗೋದಂದ್ರೆ ಆಚೆ ನಿಂತ್ಕೊಂಡು ವೇಟ್ ಮಾಡ್ತಾ ಇದ್ದೀವಿ. ಸೊ ದೆನ್ ಐ ಡಿಸೈಡೆಡ್, ನಾನು ಈ ಥರ ಇನ್ನೇನು ಹೇಳ್ಕೋಬಾರ್ದು ಯಾರ ಜೊತೆನೂ. ನಿಮ್ಮ ಅಪ್ಪ ಅಮ್ಮ ನಿಮ್ಮ ಕ್ಲೋಸ್ಡ್ ಇರ್ತಾರಲ್ವಾ, ಇವಾಗ ಮೇ ಬಿ ನೀವು ಮ್ಯಾರಿಡ್ ಆಗಿದ್ರೆ ನಿಮ್ಮ ಹಸ್ಬೆಂಡು ಆ ಥರ ಹೇಳ್ಕೋಬೇಕು. ಇವಾಗ ಜಲಸ್ ಮಾಡ್ತಾರೆ. ಈಗ ನಾನು ನಿಮ್ಮ ಫ್ರೆಂಡ್ ಆಗಿರ್ತೀನಿ, ನನ್ನ ಹತ್ರ ಬಂದ್ಬಿಟ್ಟು ನೀವು ಹೇಳ್ತೀರಾ, ನೀವು ಯೂಟ್ಯೂಬ್ ವೀಡಿಯೋಸ್ ಇಲ್ಲ, ನಾನೇ ನಿಮ್ಮ ಹತ್ರ ಹೇಳ್ತೀನಿ, ಇಲ್ಲ ನೀವು ನಮ್ಮ ಏನೋ ಒಂದು ಹೇಳ್ತೀರಾ ನಿಮ್ಮ ಬಗ್ಗೆ. ನಾನು ಅವಾಗ ಮನಸ್ಸಲ್ಲಿ, ಓ ಎಷ್ಟು ಚೆನ್ನಾಗಿ ಆಗ್ತಾಯಿದೆ ನೋಡು, ನನಗೆ ಯಾಕೆ ಈ ಥರ ಸಿಕ್ಕಲ್ಲ ಅಂತ ಅಂದ್ಕೊಂಡ್ರೆ ಮುಗೀತು. ಸಣ್ಣ ಸರ್ ಏನೋ ಒಂದು ನೆಗೆಟಿವ್ ಅಂತ ವಿಲ್ ಅಟ್ರಾಕ್ಟ್ ಎವ್ರಿಥಿಂಗ್ ಅಲ್ಲ. ನಮ್ಮ ಸ್ಕಿನ್ ಎಲ್ಲದನ್ನು ಹೆಂಗೆ ಅಬ್ಸರ್ವ್ ಮಾಡ್ಕೊಳ್ಳುತ್ತೋ ಹಾಗೆ ನಮ್ಮ ದೇಹ ಎಲ್ಲ ವೈಬ್ರೇಷನ್ಸ್ನ ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ. ಇಟ್ಸ್ ಸೈಂಟಿಫಿಕ್ ಆಲ್ಸೋ. ಇಟ್ಸ್ ನಾಟ್ ಸಮಥಿಂಗ್ ಕುಕ್ಡ್ ಅಪ್ ಸ್ಟೋರೀಸ್, ಏನೋ ಒಬ್ರಾಯನ್ ಕಾಲದ ಕಥೆಗಳಲ್ಲ, ಅದು ನಿಜ. ವೈಬ್ರೇಷನ್ಸ್ ಏನಿದ್ರು ನಾವು ಅಟ್ರಾಕ್ಟ್ ಮಾಡ್ಕೊತೀವಿ. ಅದಕ್ಕೆ ಟೆಂಪಲ್ಗೆ ಹೋದಾಗ ನಮ್ಗೆ ಶಾಂತಿ ಅನಿಸುತ್ತೆ. ಮತ್ತು ಒಂದು ಬೌಲ್ ಇರೋದಲ್ಲ, ಅದೇನಂತೀವಿ, ಚೀನಾ ಬೋಲು, ಜಪಾನ್ ಬೋಲು, ಏನೋ ಹಿಂಗೆ ಅಂದರೆ ಅದು ಮ್ಯೂಸಿಕ್ ಕೇಳ್ಕೊಂಡು ನಮ್ಗೆ ಶಾಂತಿ ಅನ್ಸುತ್ತೆ. ಗಂಟೆ ಹೊಡೆದಾಗ ಶಾಂತಿ ಅನ್ಸುತ್ತೆ. ಬಿಕಾಸ್ ನಮ್ಮ ಬಾಡಿ ವೈಬ್ರೇಷನ್ಸ್ನ ಅಟ್ರಾಕ್ಟ್ ಮಾಡುತ್ತೆ. ಇವಾಗ ನನ್ನ ನೆಗೆಟಿವ್ ವೈಬ್ರೇಷನ್ಸೇ ಇದ್ದರೆ ನಿಮ್ಮ ಸುತ್ತಮುತ್ತ, ನಾನು ನೆಗೆಟಿವ್ ಆಗಿ ಥಾಟ್ ಪ್ರೋಸೆಸ್ ಇದ್ದರೆ ನಂದು ನಿಮ್ಮ ಹತ್ರ, ಯು ವಿಲ್ ಎಂಡ್ ಅಪ್ ನಾಟ್ ಡೂಯಿಂಗ್ ದ್ಯಾಟ್. ಮೇ ಬಿ ಅಷ್ಟು ಸ್ಟ್ರಾಂಗ್ ಆಗೂ ಇರ್ಬೋದು. ಮಾಟ ಮಂತ್ರನೇ ಮಾಡಿಸ್ತಾರೆ ಆ ಥರ, ಅದೆಲ್ಲ ನಾನು ನಂಬಲ್ಲ. ಮಾಟ ಮಂತ್ರ ಮಾಡಿಸ್ತಾರೆ ಅದಕ್ಕೆ ವರ್ಕ್. ಕೆಟ್ಟ ದೃಷ್ಟಿ ಇದ್ದರೆ, ಅಥವಾ ಅವ್ರೇನೋ ಒಂದು ಕೆಟ್ಟದಾಗಲಿ ಅಂತ ಅನ್ಕೊತಾ ಇದ್ದಾರೆ, 100% ಆಗಿಲ್ಲ ಅಂದ್ರೆ ಒಂದು 2% ಆದ್ರೂ ಅದು ಎಫೆಕ್ಟ್ ಆಗುತ್ತೆ. ಪ್ಲೀಸ್ ಡೋಂಟ್ ಡಿಸ್ಕಸ್ ಇಟ್ ವಿತ್ ಎನಿ ಒನ್. ಲೈಕ್ ನಮ್ಗೆ ನಿಜವಾಗ್ಲೂ ಕಷ್ಟ. ಲೈಕ್ ನಾನು ತುಂಬ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಸೊ ನಾನು ಅದನ್ನು ಹೇಳಲ್ಲ. ನಾನು ಏನು ಮ್ಯಾನಿಫೆಸ್ಟ್ ಮಾಡ್ತೀನಿ ಅಂತ ನಾನು ಹೇಳಲ್ಲ. ಇದನ್ನ ಹೇಳೋಕ್ಕೆ ಇಷ್ಟು ಹೇಳಿದೆ. ಬಿಕಾಸ್ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ನಾನು ಏನಕ್ಕೆ ಹೇಳಲ್ಲ ಅಂತ ಒಬ್ಬೊಬ್ರು ಅನ್ಕೊತಾರೆ, ಓ ಇವಳು ಏನು ಹೋಗ್ಬಿಟ್ಟು ಏನು CM ಆಗ್ಬಿಡ್ತಿಲ್ಲ, ಸಿದ್ದರಾಮಯ್ಯನ ಚೇರ್ ಮೇಲೆ ಕೂತ್ಕೊಂತಿಲ್ಲ, ಹೇಳಲ್ಲ ಅಂತ ಅನ್ನೋಕ್ಕೆ ಅಂತೆಲ್ಲ ಕಮೆಂಟ್ಸ್ ಬರುತ್ತೆ. ನಂಗೆ ಗೊತ್ತು, ಬೈತೀರಾ. ಸೊ ಅದಕ್ಕೆ ನಾನು ನೀಟಾಗಿ ಹೇಳ್ಬಿಟ್ಟೆ, ಇವಾಗಲೇ ಹೇಳ್ಬಿಟ್ಟೆ. ಅಷ್ಟೇ, ಕ್ವೆಶ್ಚನ್ಸು ಮುಗೀತು. ಆ್ಯಂಡ್ ದೆನ್ ಇನ್ನೊಬ್ರು ಒಂದು ಕ್ವೆಶ್ಚನ್ ಕೇಳಿದ್ರು. ನಾನು ಅದನ್ನು ಇಲ್ಲಿ ಹಾಕಿಲ್ಲ, ಮರ್ತ್ಕೊಂಡ್ಬಿಟ್ಟಿದ್ದೀನಿ. ಏನಂತ ಅಂದರೆ, ನೀವು ಮ್ಯಾನಿಫೆಸ್ಟೇಷನ್ಸ್ ಎಲ್ಲ ಬಿಲೀವ್ ಮಾಡ್ತೀರಾ ಅಲ್ವಾ? ಅಂದರೆ ಅವ್ರು ರ್ಯಾಂಡಮಾಗಿ ಕೇಳಿದರು, ಇದ್ರ ಬಗ್ಗೆ ಹೇಳಿ ಅಂತ. ನಾನು ಅವ್ರಿಗೆ ಅವಾಗ ಐ ವಿಲ್ ಎಕ್ಸ್ಪ್ಲೇನ್ ಯು ಇನ್ ಅ ವಿಡಿಯೋ ಅಂತ ಹೇಳಿದ್ದೆ. ಇದರಲ್ಲೇ ಹೇಳ್ಬಿಡ್ತೀನಿ. ಏನಂತಂದರೆ, ಅವ್ರು ಕೇಳಿದರು, ಇವಾಗ ನಿಮ್ಮದು ವೀಡಿಯೋಸು ಎಲ್ಲದನ್ನು ಕೂಡ ಚೆನ್ನಾಗಿ ರೀಚ್ ಆಗಿರಲ್ಲ, ಇದು ಮಾಡಿರಲ್ಲ, ನೀವು ಮ್ಯಾನಿಫೆಸ್ಟ್ ಮಾಡ್ಕೋತೀರಾ ಅಲ್ವಾ, ನೀವು ಇದನ್ನು ಕೂಡ ಮ್ಯಾನಿಫೆಸ್ಟ್ ಮಾಡ್ಬೋದಲ್ವಾ ಅಂತ. ಲೈಕ್ ಪ್ರತಿಯೊಂದೂ ಕೂಡ ನಾನು ಅಂದ್ಕೊಂಡಂಗೆ ಆಗುತ್ತೆ ಮ್ಯಾನಿಫೆಸ್ಟೇಷನ್ಸಲ್ಲಿ ಅಂತ ಅಲ್ಲ. 90% ಆಗುತ್ತೆ. ಇನ್ನೊಂದು 10% ದೇವ್ರಿಗೆ ಗೊತ್ತಿರುತ್ತಲ್ವಾ, ಯಾವುದನ್ನ ಏನು ಮಾಡಬೇಕು ಅಂತ. ಹೇಳಿ ಡಿಸೈಡ್ ದಟ್. ಇಟ್ ಡಸಂಟ್ ಮೀನ್ ದಟ್ ನನ್ನ ವೀಡಿಯೋಸ್ ಯಾವುದೂ ವೈರಲ್ ಆಗಲ್ಲ ಅಥವಾ ಎಲ್ಲದೂ ವೈರಲ್ ಆಗುತ್ತೆ. ನೋ. ಕೆಲವೊಂದು ಟೈಮ್ ಏನಾಗುತ್ತೆ ಅಂತಂದರೆ, ನಾನಿವಾಗ ಹೆಂಗೆ ಹೇಳೋಕ್ಕಾಗುತ್ತೆ ಅದನ್ನ. ಇವಾಗ ಓಕೆ, ನಾನಿವಾಗ ಒಬ್ರನ್ನ ಇಷ್ಟಪಡ್ತಾ ಇದ್ದೀನಿ ಅಂತಲೇ ಅನ್ಕೊಳ್ಳಿ. ಒಬ್ಬ ಹುಡುಗನ ನಾನು ತುಂಬ ಇಷ್ಟಪಡ್ತಾ ಇದ್ದೀನಿ. ನಾನು ಅವ್ರನ್ನ ನೋಡ್ತಾ ಇಲ್ಲ, ನಾನು ಮ್ಯಾನಿಫೆಸ್ಟ್ ಮಾಡ್ಕೊತಾ, ಇವ್ನು ನನ್ನ ಇಷ್ಟಪಡಬೇಕು, ಇವ್ನು ನನ್ನ ಲವ್ ಮಾಡಬೇಕು, ಆ ಥರದ್ದೆಲ್ಲ ಮ್ಯಾನಿಫೆಸ್ಟ್ ಮಾಡೋಕ್ಕಾಗಲ್ಲ. ಯಾರು ಬೇರೆಯವರಿಂದ ಆಗೋಕ್ಕಿರುತ್ತೆ ಅದನ್ನು ನಾನು ಮ್ಯಾನಿಫೆಸ್ಟ್ ಮಾಡೋಕ್ಕಾಗಲ್ಲ. ನನ್ನಿಂದ ನಾನು ಏನು ಮಾಡೋಕ್ಕಾಗುತ್ತೆ ಅದನ್ನು ಮಾಡು. ಇವಾಗ ಎಕ್ಸಾಮ್ ಬರೀತಾ ಇರ್ತೀನಿ, ಐ ಕ್ಯಾನ್ ರೈಟ್ ಸೋ ವೆಲ್ ದಟ್ ಐ ಸ್ಕೋರ್ 100 on 100 ಇದು ಮಾಡ್ಬೋದು. ಆ್ಯಂಡ್ ಐ ಡಿಡ್ ಇಟ್. ನಾನು ಇದನ್ನ ಮಾಡಿದ್ದೀನಿ. ಬೇಕಾದರೆ ನಾನು ನಂದು ಡಿಗ್ರಿದು ಮಾರ್ಕ್ಸ್ ಕಾರ್ಡ್ ತೋರಿಸ್ತೀನಿ. ಐ ಸೆಕ್ಯೂರ್ಡ್ 100 on 100 on ಝುವಾಲಜಿ ಆ್ಯಂಡ್ ಆಲ್ ದಿ ಎಪಿಕಲ್ಚರ್ ಪೇಪರ್. ಲೈಕ್ 2 ಸೆಮಿಸ್ಟರ್ಸ್ ಮಾತ್ರ ಇರುತ್ತೆ ಎಪಿಕಲ್ಚರು. ಅದು ಎರಡರಲ್ಲೂ ನಂಗೆ 100 on 100 ನಾನು ಮ್ಯಾನಿಫೆಸ್ಟ್ ಮಾಡ್ಕೊತಾ ಇದ್ದೆ. ಇಟ್ ಲೈಕ್ ಇಟ್ ಹ್ಯಾಪೆಂಡ್. ಹಂಗಂತ ನಾನು ಓದ್ದಿರ ಮಲ್ಕೋತಾ ಇರಲಿಲ್ಲ, ಓದ್ತಾನೂ ಇದ್ದೆ. ಬಟ್ ಆಯಿತು ಆ ಥರ. ಸೊ ಎಲ್ಲದನ್ನು ನಾವು ಮ್ಯಾನಿಫೆಸ್ಟೇಷನ್ಸ್ ಅಂದ ತಕ್ಷಣವೇ ನಾನು ಅಂದ್ಕೊಳ್ಳೋದೆಲ್ಲ ಆಗುತ್ತೆ ಅಂತಲ್ಲ. ಸೊ ಇದ್ರ ಬಗ್ಗೆ ಹೇಳ್ತೀನಿ. ಬಟ್ ನೀವು ಹಿಂಗೆ ಕೇಳಿದ್ರು ಒಬ್ಬರು, ಅದಕ್ಕೆ ನಾನು ಈ ವಿಡಿಯೋದಲ್ಲೇ ಹೇಳಿಬಿಟ್ಟೆ. ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಅಥವಾ ನಿಮಗೆ ಇಷ್ಟ ಆಗಿಲ್ಲ ಅಂದರೂ ಪರವಾಗಿಲ್ಲ, ಏನೇನು ತಪ್ಪಾಯಿತು ಅದನ್ನೆಲ್ಲ ಕಾಮೆಂಟ್ಸ್ ಹಾಕಿ. ಐ ವಿಲ್ ಚೇಂಜ್ ಇಟ್.
ನೆಕ್ಸ್ಟ್ ಯಾವ ಥರ ವಿಡಿಯೋ ಮಾಡಬೇಕು, ಅಥವಾ ಈ ವಿಡಿಯೋದಲ್ಲಿ ಏನಾದರೂ ಚೇಂಜಸ್ ಇರಬೇಕು, ಅಥವಾ ಇನ್ನೇನಾದರೂ ಕ್ವೆಶ್ಚನ್ಸ್ ಕೇಳಬೇಕು, ಅಥವಾ ಮ್ಯಾನಿಫೆಸ್ಟೇಷನ್ಸ್ ಬಗ್ಗೆ ನಾನು ವಿಡಿಯೋ ಮಾಡಬೇಕು, ಪ್ಲೀಸ್ ಡೂ ಕಾಮೆಂಟ್ ಬಿಲೋ.